ರಿಲೇಟಿವ್ಸ್ ಆದರೂ ಬಂದು ಹೋಗ್ತಾರೆ. ಈ ಬಿ ಪಿ ಶುಗರ್ ಬಂದಾದ್ಮೇಲೆ ವಾಪಸ್ ಹೋಗೋದೇ ಇಲ್ಲ. ಆದರೆ ನಿಮ್ಮ ಪ್ರಾಡಕ್ಟಿಂದ ವಾಪಸ್ ಹೋಗುತ್ತೆ. ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ಬಿಡ್ತೀವಿ ಅಂತಂದರೆ ಜನಗಳಲ್ಲಿ ಸುಮಾರು ರೀತಿಯ ಪ್ರಶ್ನೆಗಳಿದ್ದೇ ಇರುತ್ತೆ. ಇದನ್ನು ಉಪಯೋಗಿಸ್ಬೋದಾ ಬೇಡವಾ ಅನ್ನೋದು. ಕಪ್ಪು ಉದ್ದಿನ ಕಾಳಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಅದರಿಂದ ನಮಗೆ ಸಿಗುತ್ತೆ. ಆದರೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಪ್ರತಿ ಮನೆಯಲ್ಲೂ ತುಳಸಿಯನ್ನು ಬಾಗಿಲಲ್ಲೇ ಹಾಕಿರ್ತಾರೆ. ಎಷ್ಟೋ ಕ್ರಿಮಿ ಕೀಟಗಳು ನಾಶ ಆಗುತ್ತೆ. ಎಕ್ಸ್ಟ್ರಾಡಿನರಿ ಆಗಿರುವಂಥ ಪ್ರಾಡಕ್ಟು ನೀವು ಯೂಸ್ ಮಾಡಿದ್ದೀರಾ, ಹಾಗೂ ಅದರಿಂದ ಉಪಯೋಗ ಏನಿದೆ? ಕರ್ನಾಟಕದಲ್ಲಿರೋ ಕೆಲವು ಜನಗಳಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಮಡಕೆ ಕಾಳು ಅಂದರೆ ಅದು ಒಂದು ಕಾಳ. ಯೂಶಲಿ ಮೊಳಕೆ ಕಾಳು ಅಂತ ನಾವು ಮೊಳಕೆ ಬಂದಿರೋದಕ್ಕೆ ಮೊಳಕೆ ಕಾಳು ಅಂತೀವಿ. ಇದು ಮಡಿಕೆ. ಇದರಿಂದ ಸಕ್ಕರೆ ಕಾಯಿಲೆನೂ ಅಥವಾ ಬಿ ಪಿ ಶುಗರು ಕಡಿಮೆ ಆಗೋ ಚಾನ್ಸಸ್ಗಳಿದೆ ಅಂತ ಹೇಳಿದ್ದೀರಾ. 3 months ರೆಗ್ಯುಲರ್ ಆಗಿ ಅವ್ರು ಕನ್ಸ್ಯೂಮ್ ಮಾಡಿದ್ರೆ 100% ಆಗುತ್ತೆ ಸರ್. ಯಾವ್ಯಾವ ತೊಂದರೆಗಳಿಗೆ ನಿಮ್ಮ ಈ ಸ್ವಾಸ್ಥ್ಯ ವೃದ್ಧಿ ಮಿಲ್ಲೆಟ್ಟು ಹೆಲ್ಪ್ ಮಾಡುತ್ತೆ? ಕೂತು ತುಂಬ ಕೆಲಸ ಮಾಡ್ತಾರೆ, ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಣ್ಣು ಹುರಿತಾ ಇರುತ್ತೆ, ಮತ್ತು ಕಾನ್ಸ್ಟಿಪೇಷನ್ನು, ಪೈಲ್ಸು, ಫಿಶರು, ಇದೆಲ್ಲ ಪ್ರಾಬ್ಲಮ್ಸು ಚಿಕ್ಕ ಚಿಕ್ಕ ಏಜ್ಗೆ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗ್ತಾ ಇದೆ. ಹೃದಯದ ಕಾರ್ಯವನ್ನು ಸುಸೂತ್ರವಾಗಿ ನಡೆಸ್ತಕ್ಕಂಥ ಸುಮಾರು ಐಟಮ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಕಾಳುಗಳು ಹೇಗೆ ಅಂದರೆ, ನಾವು ಅದನ್ನು ಹಸಿಯಾಗಿ ಸೇವಿಸಿದಾಗ ಅದರಲ್ಲಿರ್ತಕ್ಕಂಥ ಗುಣಧರ್ಮನೇ ಬೇರೆ ಇರುತ್ತೆ. ಅದನ್ನು ನಾವು ಬಾಯ್ಲ್ ಮಾಡಿ ತಿಂದಾಗ ಅದರಲ್ಲಿರ್ತಕ್ಕಂಥ ಗುಣಧರ್ಮಗಳೇ ಬೇರೆ ಇರುತ್ತೆ. ನಮ್ಮನೇಲಿರೋ ನೀರು ಕುಡಿದಾಗ ಮಾತ್ರ ನನ್ನದು ಮೋಷನ್ ನೀಟಾಗಿ ಕ್ಲಿಯರ್ ಆಗ್ತಾಯಿತ್ತು. ಎಷ್ಟೊಂದು ಕ್ರಿಮಿ ಕೀಟಗಳು ನೀರಿನಲ್ಲಿ ಮಿಕ್ಸ್ ಆಗಿರುತ್ತೆ. ಬೆಳಗ್ಗೆ ಅಂದರೆ 2 ವರ್ಷದ ಮಕ್ಕಳು ಮೇಲ್ಪಟ್ಟವರು ತೊಗೊಂಡಾಗ ಅವ್ರಿಗೆ ಯಾವ ರೀತಿ ಒಳ್ಳೆ ಬೆನಿಫಿಟ್ ಇದ್ರಲ್ಲಿ ಸಿಗುತ್ತೆ ಮೇಡಮ್? ಬೇರು ನಾರುಗಳು ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಸ್ಮೆಲ್ ನೋಡಿದ್ರೇ ಆ ಅಂಶಗಳು ಎಷ್ಟಿದೆ ಅಂತ ಅದ್ರಲ್ಲಿ ಗೊತ್ತಾಗ್ತಿದೆ. ಅಷ್ಟು ಚೆನ್ನಾಗಿದೆ. ಇದರಲ್ಲಿರುವಂಥ ಬೇರಿನ ಅಂಶಗಳು, ಆ ಕಾಳಿನ ಅಂಶಗಳು ಸ್ವಲ್ಪ ಲೈಟಾಗಿ ಕಹಿ ಕೊಡುತ್ತೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿದಾಗ. ಶುಗರ್ ಆ್ಯಡ್ ಮಾಡಬಾರ್ದು ಸರ್. ನಾವು ಏನು ಆಪ್ರೇಷನ್ ಮಾಡಿದ್ರೂ ಒಳಗಡೆ ಕ್ಯಾನ್ಸರ್ ಸೆಲ್ಸ್ಗಳು ಅದಷ್ಟು ಅದೇ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಪೌಡರ್ ಏನಾದರೂ ಸೇವಿಸಿದ್ದೆ ಆದರೆ ಸೆಲ್ಸನ್ನು ಅದು ಅಲ್ಲೇ ಕಿಲ್ ಮಾಡ್ತಾ ಇರುತ್ತೆ. ಬೇಡ ಬೇಡ ಅಂತಂದ್ರೂ ಹೊಟ್ಟೆ ಬಂದಿರುತ್ತೆ, ಬೇಕು ಬೇಕು ಅನ್ನೋ ಕೂದಲು ಬೇಗ ಉದುರೋಗಿರುತ್ತೆ. ಕೇಶರಾಶಿಗೆ ಹೇಳಿ ಮಾಡಿಸಿದ್ದು ಬಿಳಿ ದಾಸವಾಳ. ಆ ತುಳಸಿ ಗಿಡದ ಥರ ಹಾಕ್ಕೊಂಡು ಅದನ್ನು ಪೂಜೆ ಮಾಡ್ತಾ ಇದ್ದರೆ, ಆ ಮನೆಯಲ್ಲಿ ಮಕ್ಕಳು ಏನಾದರೂ ಆಗೋ ಚಾನ್ಸಸ್ ಇದ್ದರೆ, ಆ ಸೂಚನೆ ಏನಾದರೂ ಇದ್ದರೆ, ಆ ಗಿಡ ತುಂಬ ಉಲ್ಲಾಸವಾಗಿ ಬೆಳೆಯುತ್ತಂತೆ. ನಾಳೆ ದಿನ ನಿಮ್ಮ ಪ್ರಾಡಕ್ಟು ತುಂಬ ದೊಡ್ಡದಾಗಿ ಬೆಳೆದಾಗ, ತುಂಬ ದೊಡ್ಡದಾಗಿ ಹೋದಾಗ ನೀವು ಇದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ? ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳೆದ್ರೂ ಕ್ವಾಲಿಟಿಲಿ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಸರ್. When the intentions are pure, God will himself come and support us ಅಂತ ಒಂದು ಮಾತಿದೆ ಮೇಡಮ್. ಸೊ ನಿಮ್ಮ ಇಂಟೆನ್ಷನ್ ತುಂಬ ಪ್ಯೂರ್ ಆಗಿದೆ, ನೀವು ಮಾಡ್ತಿರೋಂಥ ಕೆಲಸ ತುಂಬ ಶುದ್ಧವಾಗಿದೆ, ಶುಚಿಯಾಗಿದೆ. ಈ ಶುಚಿಗೆ ಒಂದು ರುಚಿ ಸಿಕ್ಕಿದೆ, ರುಚಿಗೆ ಒಂದು ಸ್ವಾಸ್ಥ್ಯ ಇದೆ, ಆ ಸ್ವಾಸ್ಥ್ಯದ ಒಂದು ಅಭಿವೃದ್ಧಿ ಆಗ್ತಿದೆ. ಅದಕ್ಕೋಸ್ಕರ ಇದು ಸ್ವಾಸ್ಥ್ಯ ವೃದ್ಧಿ ಆಗಿದೆ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳನ್ನ ಪರಿಚಯ ಮಾಡಿಕೊಡೋವಂಥ ಅಥವಾ ಬಿಸ್ನೆಸ್ನ ಶುರು ಮಾಡಿ ಸಕ್ಸಸ್ಫುಲ್ ಆಗೋಕ್ಕೆ ಹೊರಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನ ಪರಿಚಯ ಮಾಡಿಕೊಡೋಂಥ ಒನ್ ಆ್ಯಂಡ್ ಓನ್ಲಿ ಶೋ ಅಂತಂದರೆ ಅದು ಬಿಸ್ನೆಸ್ ಮ್ಯಾನ್ ಶೋ. ಸೊ ಇವತ್ತು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಹದ ಅಂಗಾಂಗಗಳಿಗೆ ಬೇಕಾಗಿರುವಂಥ ವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಹ ಸೌಂದರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಎನರ್ಜಿನೇ ಇವತ್ತು ನಾವು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇರೋಂಥದ್ದು ಸ್ವಾಸ್ಥ್ಯ ವೃದ್ಧಿ. ಹೆಸರಲ್ಲೇ ಸ್ವಾಸ್ಥ್ಯ ಇದೆ, ಅದರ ಜೊತೆಗೆ ವೃದ್ಧಿ ಇದೆ. ಅದಕ್ಕೆ ನಾನು ಹೇಳಿದೆ ನಿಮ್ಮೆಲ್ಲರಿಗೂ ಬೇಕಾಗಿರೋಂಥ ವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಂತ. ಇದು ನಿಮ್ಮಲ್ಲಿರುವಂಥ ಬಿ ಪಿ, ಶುಗರ್ ಹಾಗೂ ಗ್ಯಾಸ್ಟ್ರಿಕ್, ಆ್ಯಸಿಡಿಕ್, ಅದು ಪೈಲ್ಸ್ ಮತ್ತು ಹಲವಾರು ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ರಾಮಬಾಣವನ್ನು ಕಂಡಿಡಿದಿರೋರು, ಈ ರಾಮಬಾಣಕ್ಕೆ ಸರಿಸುಮಾರು 150 ಗಿಡಮೂಲಿಕೆಗಳ ಜೊತೆಗೆ ಕಾಳುಗಳನ್ನು ಮಿಶ್ರಣ ಮಾಡಿ ತೊಗೊಂಬರ್ತಾ ಇರೋಂಥ ಪ್ರಾಡಕ್ಟೇ ಈ ಒಂದು ಸ್ವಾಸ್ಥ್ಯ ವೃದ್ಧಿ. ಈ ಸ್ವಾಸ್ಥ್ಯ ವೃದ್ಧಿ ಹೇಗಾಯಿತು, ಯಾವ್ಯಾವ ರೀತಿ ಅಂಶಗಳಿದರಲ್ಲಿದೆ, ಹಾಗೂ ಯಾವ್ಯಾವ ರೀತಿ ತಯಾರು ಮಾಡ್ತಾರೆ, ಮತ್ತು ಸ್ವಾಸ್ಥ್ಯ ವೃದ್ಧಿಯಿಂದ ನಮಗೆ ಸಿಗುವಂಥ ಬೆನಿಫಿಟ್ಸ್ ಏನು, ಸ್ವಾಸ್ಥ್ಯ ವೃದ್ಧಿನ ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದು ಎಲ್ಲವನ್ನು ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳ ಮುಖಾಂತರ ಹೆಮ್ಮೆಯಿಂದ ಪರಿಚಯ ಮಾಡಿಕೊಡ್ತೀನಿ. ನಾರ್ಮಲ್ ಆಗಿ ಹೌಸ್ ವೈಫ್ಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಕೆಲವರು ಮಾತ್ರ ಹಠತೊಟ್ಟು ಪಣತೊಟ್ಟು ನಾನೇನಾದರೂ ಜೀವನದಲ್ಲಿ ಮಾಡಬೇಕು ಅಂದ್ಕೊಳ್ತಾರೆ. ಸೊ ಅಂಥದ್ರಲ್ಲಿ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಪ್ರಾಡಕ್ಟ್ನ ಸರಿಸುಮಾರು 3 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಅಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿ ಆ ಸರಿಯಾದ ಪ್ರಮಾಣದಿಂದ ಆರೋಗ್ಯಕರವಾದ ಜೀವನವನ್ನು ನಾವು ಮಾಡ್ಬೋದು ಅಂತ ಹೇಳಿ ಮುಂದೆ ಬರ್ತಾ ಇರೋರೆ ನಮ್ಮ ಶಿಲ್ಪಾ ಮೇಡಮ್ ಅವರು. ಈಗ ನಿಮ್ಮ ಬೆಂಬಲ, ಆಶೀರ್ವಾದ, ಸಪೋರ್ಟ್ನ ಕೇಳಿ ಈ ಸ್ವಾಸ್ಥ್ಯ ವೃದ್ಧಿ ಪ್ರಾಡಕ್ಟ್ನೊಂದಿಗೆ ಅವ್ರು ಬರ್ತಾ ಇದ್ದಾರೆ. ಈ ಸ್ವಾಸ್ಥ್ಯ ವೃದ್ಧಿನ ನೀವು ಕೂಡ ಉಪಯೋಗಿಸ್ಕೊಬೋದು. ಹಾಗಾದರೆ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಜೋರಾಗಿ ಸ್ವಾಗತ ಮಾಡ್ತೀನಿ ನಾನು, ದಿ ಎನರ್ಜಿಟಿಕ್ ಯಂಗ್ ಬಿಸ್ನೆಸ್ ವುಮೆನ್ ನೀವು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ನಿಮಗೂ ಸಹ ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಆರಾಮ್ ಸರ್, ನೀವು ಆರಾಮ್?
ನಾನು ನಿಮ್ಮ ಪ್ರಾಡಕ್ಟ್ ತಿನ್ನೋಕ್ಕಿಂತ ಆರಾಮಾಗಿದ್ದೀನಿ ಮೇಡಮ್. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಶೋ ಶುರುವಾಗಿಂತ ಮುಂಚೆ ಟೆಸ್ಟಿಂಗ್ ನಾವು ಕೂಡ ಮಾಡಿದ್ವಿ. 15-20 ದಿನಗಳ ಕಾಲದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಐ ಫೀಲ್ ಸೋ ಎನರ್ಜೆಟಿಕ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಬಿಸ್ನೆಸ್ ಮ್ಯಾನ್ ಶೋಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮೆಲ್ಲ ವೀಕ್ಷಕರ ಪರವಾಗಿ. ಥ್ಯಾಂಕ್ ಯು ಸರ್. ಮೇಡಮ್, ಏನಿದು ಸ್ವಾಸ್ಥ್ಯ ವೃದ್ಧಿ? ಸ್ವಾಸ್ಥ್ಯ ಅಂದರೆ ಆರೋಗ್ಯ ಸರ್. ಈಗಿನ ಸಮಾಜದಲ್ಲಿ ಜನರ ಜೀವನ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಯಾವ ಕಡೆ ನೋಡಿದ್ರೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ಸಹ ಬರೀ ಕಾಯಿಲೆಗಳು ಆ ಕಾಯಿಲೆ ಈ ಕಾಯಿಲೆ ಅನ್ನೋ ಥರನೇ ಜನಗಳು ಬೆಳೀತಾ ಬಂದಿದ್ದಾರೆ. ಹಾಗಾಗಿ ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಹೊಸ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಫಸ್ಟ್ ನಾನು ಯೂಸ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ಸು ಆಗುತ್ತೆ ಅನ್ನೋದನ್ನು ನಾನು ಫಸ್ಟ್ ತಿಳ್ಕೊಂಡು ಆಮೇಲೆ ಬೇರೆಯವ್ರಿಗೆ ಕೊಡಬೇಕು. ನಮ್ಮ ಮನೇಲಿ ನಾವು ಹೇಗೆ ಆರೋಗ್ಯವಾಗಿ ಇದ್ದೀವಿ ಆ ಥರನೇ ನಮ್ಮ ಸುತ್ತಮುತ್ತ ಇರೋ ಜನಗಳು ಸಹ ಅವರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಸಾಮಾಜಿಕ ಕಳಕಳೆಯನ್ನು ನನ್ನಲ್ಲಿ ರೂಢಿಸ್ಕೊಂಡು ಫಸ್ಟು ಆಮೇಲೆ ನಾನು ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ. ವೆರಿ ನೈಸ್. ಇದು ಬಿಸ್ನೆಸ್ಸು ಒಂದು ರೀತಿಯಲ್ಲಿ ಸೇವೆ ಕೊಡುವಂಥ ಬಿಸ್ನೆಸ್. ಯಾಕಂತಂದರೆ ಇದರಲ್ಲಿ ನಿಸ್ವಾರ್ಥ ಸೇವೆನೂ ಉಂಟು, ಆರೋಗ್ಯವಾಗಿ ಎಲ್ರಿಗೂ ಕೊಡಬೇಕು ಅನ್ನೋದು. ಸೊ ಹಾಗಾದರೆ ಈ ಸ್ವಾಸ್ಥ್ಯ ವೃದ್ಧಿಗೆ ಇರುವಂಥ ಅಂಶಗಳು, ಕಾಳುಗಳ ಮಿಶ್ರಣಗಳು ಹಾಗೂ ಗಿಡಮೂಲಿಕೆಯ ಅಂಶಗಳು ಎಲ್ಲವನ್ನು ಒಂದು ಚಿತ್ರಣ ಇದೆ. ಇನ್ಯಾಕೆ ತಡ, ಬನ್ನಿ ಯಾವ್ಯಾವ ರೀತಿ ಕಾಳು ಪ್ರೊಸೆಸ್ ಹೇಗಿದೆ, ಏನು ಕತೆ ಎಲ್ಲವನ್ನು ನೋಡ್ಕೊಂಬರೋಣ. ಈಗ ನಿಮಗೋಸ್ಕರ ಬರ್ತಾ ಇದೆ ಇವ್ರ ಮನೇಲಿ ತಯಾರು ಮಾಡುವಂಥ ಸ್ವಾಸ್ಥ್ಯ ವೃದ್ಧಿ ಇರುವಂಥ ಒಂದಷ್ಟು ಐಟಮ್ಗಳು ಯಾವುದೇದು ಅಂತ ನೋಡ್ಕೊಂಬರೋಣ. ಟೇಕ್ ಅ ಲುಕ್. ಈಗ ನಾನು ಅದನ್ನು ವಾಶ್ಗೆ ಹಾಕ್ತಾ ಇದ್ದೀನಿ. ಮೇಲೆ ಜೊಳ್ಳು ಏನಿದೆ ಅದೆಲ್ಲ ಮೇಲ್ ಬಂದಿದೆ, ತುಂಬ ಗಲೀಜೆಲ್ಲ ಸೈಡಲ್ಲೆಲ್ಲ ಕಾಣ್ತಾ ಇದೆ. ಇದನ್ನ ಮತ್ತೆ 2-3 ಸರಿ ವಾಶ್ ಮಾಡಬೇಕಾಗುತ್ತೆ. ಅದೇ ಥರ ಇನ್ನೊಂದು ಧಾನ್ಯನ ಹಾಕ್ತೀನಿ. ಇದರಲ್ಲೂ ಅಷ್ಟೇ, ನಾವು ಕ್ಲೀನ್ ಮಾಡಿದ್ರೂ ಚಿಕ್ಕ ಧೂಳು ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಇನ್ನೊಂದ್ಸರಿ ವಾಶ್ ಮಾಡಬೇಕು.
ನೋಡಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದೆ, ಇಲ್ಲಿ ದಾಳಿಂಬೆ ಹಣ್ಣಿನ ಸಿಪ್ಪೆ ಮತ್ತು ನಿಂಬೆ ಹಣ್ಣಿನ ಸಿಪ್ಪೆ ಇದೆ, ಇಲ್ಲಿ ಚಿಯಾ ಸೀಡ್ಸು, ತುಳಸಿ ಇದೆ, ಇದು ಸುಂಡಕ ಅಂತ, ಮತ್ತು ಇಲ್ಲಿ ಕೆಲವೊಂದು ರೈಸ್ಗಳಿದೆ, ಎಲ್ಲ ಡಿಫ್ರೆಂಟ್ ರೈಸ್ ಇದೆ. ಮಾಪಿಡ್ಲೆ ಸಾಂಬಾ ಮತ್ತು ಬ್ಲ್ಯಾಕ್ ರೈಸು, ನವಾರ ರೈಸು, ಮತ್ತು ಪುಂಗಾರ್ ರೈಸು, ತೂಯಮಲ್ಲಿ ರೈಸು, ಬ್ರೌನ್ ರೈಸು, ಮತ್ತು ಕರಂಗುರುವಿ ಯಾನಂ ರೈಸು, ಕಟ್ಟು ಯಾನಂ ರೈಸು, ಇದು ಕೆಂಪು ಕುಸುಬ್ಲಕ್ಕಿ. ಇಷ್ಟು ಅಕ್ಕಿನೂ ಆ್ಯಡ್ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಇದೆ, ಕಡಲೆ ಬೀಜ, ಬಾರ್ಲಿ, ಡಬಲ್ ಬೀನ್ಸಲ್ಲಿ 2 ವೆರೈಟಿನೂ ಇದೆ. ಮತ್ತು ಇಲ್ಲಿ ಸೋಯಾಬೀನ್ ಇದೆ, ಕಪ್ಪು ಉದ್ದಿನ ಕಾಳು, ಓವು, ಡಬಲ್ ಬೀನ್ಸು, ಧನಿಯಾ, ಇಲ್ಲಿ ಕಪ್ಪು ಏಲಕ್ಕಿ ಇದೆ, ಮೆಣಸಿದೆ, ಸೋಂಪಿದೆ, ರಾಜಗಿರಿ ದಂಟಿನ ಬೀಜ ಇದೆ, ಬಿಳಿ ಜೋಳ ಇದೆ, ಸಬ್ಜಾ ಸೀಡ್ಸ್ ಇದೆ, ಮೆಣಸಿದೆ. ಇಲ್ಲಿ ನೆನೆಸಿರ್ತಕ್ಕಂಥ ಕೆಲವೊಂದು ಸಿರಿಧಾನ್ಯಗಳು ಮತ್ತು ಕಾಳುಗಳಿದೆ. ಅದರಲ್ಲಿ ರಾಗಿ, ಮೊಳಕೆ ಕಾಳು, ಮೆಂತ್ಯ, ಹೆಸರು ಕಾಳು, ಇವೆಲ್ಲ ಕಾಳುಗಳು. ಇಲ್ಲಿ ಬಟಾಣಿ ಮತ್ತು ಕಡಲೆಕಾಳು, ಹಳಸಂದೆ ಕಾಳು, ಇಷ್ಟು ಎಲ್ಲ ನೆನೆಸಿರೋದಿದೆ. ಸಿರಿಧಾನ್ಯದಲ್ಲಿ ಸಾಮೆ, ಅರಕ, ಊದಲು, ಕೊರಲು ಮತ್ತು ರಾಜಗಿರಿ ದಂಟಿನ ಬೀಜ ಇಷ್ಟನ್ನು ಸಮೇತ ನಾವು ನೆನೆಸಿ ಇಟ್ಟಿದ್ದೀವಿ ಮೊಳಕೆ ಬೆರೆಸೋದಕ್ಕೆ ಅಂತ. ಈ ಕಡೆ ನೋಡಿದ್ರೆ ಬಿಳಿ ಎಳ್ಳಿದೆ, ಸೋಯಾಬೀನು, ಡಬಲ್ ಬೀನ್ಸಲ್ಲೇ ಇದು ವೈಟ್ ಇದೆ, ಲವಂಗ ಇದೆ, ಸಿಪ್ಪೆ ಇರೋ ಮಸೂರ್ ದಾಲ್ ಇದೆ, ಕಾಬೂಲ್ ಕಡಲೆ ಇದೆ, ಸಬ್ಬಕ್ಕಿ ಮತ್ತು ಕೆಂಪು ಜೋಳ, ಇದು ಹಳಸಂದೆ ಬೇಳೆಲೆ ಇನ್ನೊಂದು ಥರ ವೆರೈಟಿ ಬಿಳಿ ಹಳಸಂದೆ ಕಾಳು ಅಂತ ಇದು. ಮತ್ತು ಇದು ಅವರೆಕಾಳು, ನಾರ್ಮಲ್ ಆಗಿರೋ ಏಲಕ್ಕಿ ಮತ್ತು ಅಗಸೆ ಬೀಜ ಇದೆ. ಇಲ್ಲಿ ಕಲೋಂಜಿ ಸೀಡ್ಸ್ ಇದೆ, ಓಟ್ಸ್ ಇದೆ. ಇಲ್ಲಿ ಕೆಲವೊಂದು ಆಯುರ್ವೇದಿಕ್ ಹರ್ಬ್ಸ್ ಇದೆ. ಇದು ಗಣಿಕೆ ಬೀಜ ಅಂತ, ಇದು ಹಿಪ್ಪಲಿ, ಇದು ದಾಳಿಂಬೆ ಬೀಜ, ಇದು ಹತ್ತಿ ಬೀಜ, ಇದು ಅಳಲೆಕಾಯಿ, ಇದು ಆಳ್ವೆ ಬೀಜ ಅಂತ, ಇದು ಕಚುಕ, ಇದು ನೆಗ್ಗಿಲ ಮುಳ್ಳು, ಇದು ಮೋದಾನ ಸೀಡ್ ಅಂತ ಇದು ಕೆಲವೊಂದು ಬೇರುಗಳು ಇಲ್ಲಿ ಆ್ಯಡ್ ಆಗಿದೆ. ಇಲ್ಲಿ ಕೆಲವೊಂದು ಬೇರುಗಳಿದೆ. ಇಲ್ಲಿ ಶತಾವರಿ ಇದೆ, ಅರ್ಜುನ ಮರದ ತೊಗಟೆ ಇದೆ, ಕಸ್ತೂರಿ ಅರಿಶಿಣ ಇದೆ, ಮಂಜಿಷ್ಟ ಇದೆ, ಇಲ್ಲಿ ಲಾವಂಚ ಇದೆ, ಇಲ್ಲಿ ಅರ್ಜುನ ಮರದ ತೊಗಟೆ ಇದೆ, ಮಂಜಿಷ್ಟ ಇದೆ, ಕಸ್ತೂರಿ ಅರಿಶಿಣ ಇದೆ, ಶತಾವರಿ ಇದೆ, ಪುನರ್ರವ ಇದೆ, ಅಮೃತ ಬಳ್ಳಿ ಬೇರಿದೆ. ಈ ಥರ ಹಲವಾರು ರೀತಿಯ ಬೇರುಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಕೆಲವೊಂದು ಎಲೆಗಳಿದೆ, ಎಲೆಗಳು ಮತ್ತು ಹೂಗಳು. ಇದು ಆವರಿಕೆ ಹೂವು ಅಂತ ಹೇಳ್ತಾರೆ. ಇದು ಅತಿ ಬಲದ ಎಲೆ, ಇದು ಶಂಖಪುಷ್ಪ ಅಂತ, ನೀಲಿದು ಮತ್ತು ಬಿಳಿದು ಶಂಖಪುಷ್ಪ, ಇದು ಸೀಬೆ ಎಲೆ, ಇದು ದಾಗಡಿ ಬಳ್ಳಿ, ಇದು ಗರಿಕೆ, ಇದು ಮುಟ್ಟಿದರೆ ಮುನಿ, ಇದು ಉತ್ತರಾಣಿ. ಇದೇ ಥರ ಇನ್ನೂ ಕೆಲವಾರು ಎಲೆಗಳನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ತೀವಿ. ಅಲ್ಲಿ ಕೆಲವೊಂದು ಬೀಜಗಳು ಅಂದರೆ ಸೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಂಪ್ಕಿನ್ ಸೀಡ್ಸ್ ಇದೆ, ಮತ್ತು ಸನ್ಫ್ಲವರ್ ಸೀಡ್ಸ್ ಇದೆ, ವಾಲ್ನಟ್ ಇದೆ, ಪಿಸ್ತಾ ಇದೆ, ಮಕಾನ ಇದೆ, ಕ್ಯಾಶ್ಯೂ ನಟ್ಸ್ ಇದೆ, ಮತ್ತು ಬಾದಾಮಿ ಇದೆ. ಈ ಥರ ಸೀಡ್ಸ್ಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಈ ಪಾತ್ರೆಯಲ್ಲಿ ತುಳಸಿ ಮತ್ತು ಚಕ್ಕೆ ಎರಡೂ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿರೋದು ಏನಕ್ಕೆ ನಾನು ಹಾಕ್ತಾ ಇದ್ದೀನಿ ಅಂದರೆ, ಈಗ ನೆನೆಸಿರ್ತಕ್ಕಂಥ ಸಿರಿಧಾನ್ಯಗಳು ಮತ್ತು ಕಾಳುಗಳು ಏನಿದೆ ಅದಕ್ಕೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಂದು ಟಾಕ್ಸಿನ್ಸ್ ಇರುತ್ತೆ, ಆ ಟಾಕ್ಸಿನ್ಸ್ ರಿಮೂವ್ ಆಗಬೇಕು. ಹಾಗಾಗಿ ಎಲ್ಲದಕ್ಕೂ ನೆನೆಸಿರೋದು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಚಕ್ಕೆ ಮತ್ತು ತುಳಸಿನ ಹಾಕ್ತಾ ಇದ್ದೀನಿ.
ನೋಡಿದ್ರಲ್ಲ ಹೇಗಿತ್ತು ಸ್ವಾಸ್ಥ್ಯ ವೃದ್ಧಿಯ ಮನೆಯಲ್ಲಿ ಆಗುವಂಥ ಈ ಒಂದು ಕಾಳುಗಳು, ಅಂಶಗಳು ಹಾಗೂ ಎಷ್ಟು ನೀಟಾಗಿ ಇವರು ತಯಾರು ಮಾಡ್ತಿದ್ದಾರೆ ಅಂತಂದರೆ ತಮ್ಮ ಮನೆಯವರು ಕೊಟ್ಟರೆ ಹೇಗೆ ಚೆನ್ನಾಗಿರ್ತಾರೋ ಅದೇ ರೀತಿ ಕೊಡಬೇಕು ಅಂತ ಹೇಳಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ದಿರಾ, ಎಷ್ಟೇ ಕಷ್ಟ ಆದ್ರೂ ಒಂದು ಐಟಮ್ ಕೂಡ ಮಿಸ್ ಮಾಡ್ದಿರಾ ಅದಕ್ಕೆ ಬೇಕು ಅಂತಂದರೆ ಬೇಕು ಅಂತ ಹೇಳಿ ತೊಗೊಂಬಂದು ಈ ಪ್ರಾಡಕ್ಟ್ಗೆ ನಿಮಗೋಸ್ಕರ ಮಾಡ್ತಿದ್ದಾರೆ ಹಾಗೂ ಎಲ್ರಿಗೂ ತಲುಪಲಿ ಅನ್ನೋದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಈ ಪುಟ್ಟ ಮನೆಯಲ್ಲಿ ಶುರುವಾಗ್ತಾ ಇರುವಂಥ ಈ ಸ್ವಾಸ್ಥ್ಯ ವೃದ್ಧಿ ಆರೋಗ್ಯಕರವಾಗಿ ನಮ್ಮೆಲ್ಲರ ಜೀವನಕ್ಕೆ ಬೇಕಾಗಿರುವಂಥದ್ದು. ಎಲ್ರಿಗೂ ಬಿ ಪಿ, ಶುಗರು ಮನೆಗೆ ರಿಲೇಟಿವ್ ಥರ ಯಾವಾಗಲೂ ಅವ್ರ ಜೊತೆನೇ ಇದ್ದೇ ಇರುತ್ತೆ ಮೇಡಮ್. ರಿಲೇಟಿವ್ಸ್ ಆದರೂ ಬಂದು ಹೋಗ್ತಾರೆ. ಈ ಬಿ ಪಿ, ಶುಗರ್ ಬಂದಾದ್ಮೇಲೆ ವಾಪಸ್ ಹೋಗೋದೇ ಇಲ್ಲ. ಆದರೆ ನಿಮ್ಮ ಪ್ರಾಡಕ್ಟಿಂದ ವಾಪಸ್ ಹೋಗುತ್ತೆ ಅನ್ನೋ ಒಂದು ಇದನ್ನು ಕೂಡ ಮಾಡ್ತಿದ್ದೀರಾ. ಆ್ಯಂಡ್ ನಾನು ನಿಮಗೆ ಹೇಳಲೇಬೇಕು, FSSC ಸರ್ಟಿಫಿಕೇಟ್ ಕೂಡ ಇವರಿಗೆ ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಸಿಕ್ಕಿದೆ. ಅದರ ಜೊತೆಗೆ MSME ಸರ್ಟಿಫಿಕೇಟ್ ಕೂಡ ಇವರು ಇಟ್ಟಿದ್ದಾರೆ. ಡಾಕ್ಟ್ರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ಭುತವಾಗಿರುವಂಥ ಪ್ರಾಡಕ್ಟ್ನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಈ ಸ್ವಾಸ್ಥ್ಯ ವೃದ್ಧಿ ಅನ್ನೋ ಐಡಿಯಾ ಬಂದಿದ್ದು ಯಾವಾಗಿಂದ ನಿಮಗೆ? ಸರ್, ನನಗೆ ಸ್ವಾಸ್ಥ್ಯ ವೃದ್ಧಿ ಅನ್ನೋ ಐಡಿಯಾ ಅಂತಂದರೆ ನಮ್ಮ ಮನೇಲಿ ನಾನು ಕೆಲವೊಂದು ಫುಡ್ಡುಗಳನ್ನ ಪ್ರಿಪೇರ್ ಮಾಡಬೇಕಾದ್ರೆ ನನ್ನ ಕ್ರಿಯೇಟಿವ್ ಅಂದರೆ ಇದನ್ನು ಹಾಕಿದ್ರೆ ಇದು ಆಗುತ್ತೆ, ಇದು ಹಾಕಿದ್ರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಆ ಥರ ನನಗೆ ಬಂದಿದ್ದೇ ಈ ಸ್ವಾಸ್ಥ್ಯ ವೃದ್ಧಿ ಅಂತಕ್ಕಂಥ ಒಂದು ಪ್ರಾಡಕ್ಟು. ಹಾಗಾಗಿ ಇದು ಪೌಡರ್ ಫಾರ್ಮಲ್ಲಿ ಇದ್ದರೆ ಬೇರೆ ಜನಗಳಿಗೂ ತಲುಪಿಸ್ಬೋದು. ಈಗ ಡಿಶಸ್ ನಾವು ಮನೇಲಿ ಮಾಡೋದ್ರಿಂದ 1 ಡೇ ಆರ್ 2 ಡೇ ನಾವು ಕನ್ಸ್ಯೂಮ್ ಮಾಡ್ಬೋದು ಅಷ್ಟೇನೆ. ಆದರೆ ಇದೇ ಥರ ಬೇರೆಯವ್ರಿಗೆ ನಾವು ಮಾಡಿ ಕೊಡೋದಕ್ಕಾಗಲ್ಲ. ಬೇರೆಯವ್ರ ಆರೋಗ್ಯನೂ ನಾವು ಕಾಪಾಡಬೇಕು ಅನ್ನೋ ದೃಷ್ಟಿ ನಮ್ಮಲ್ಲಿ ಇದ್ದಿದ್ದರಿಂದ ಇದನ್ನು ಪೌಡರ್ ಫಾರ್ಮ್ ಆಗಿ ನಾನು ಕನ್ವರ್ಟ್ ಮಾಡಿದೆ. ಫಸ್ಟು ಕನ್ವರ್ಟ್ ಮಾಡಿದಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮಾತ್ರ ಇತ್ತು. ಆಮೇಲೆ ನಾನು ಸ್ವಲ್ಪ ಸ್ಟಡಿ ಮಾಡಿ ಡಾಕ್ಟರ್ ಅಡ್ವೈಸ್ ಎಲ್ಲ ತೊಗೊಂಡು ಪೌಡರ್ ಫಾರ್ಮಲ್ಲಿ ನಾನು ರೆಡಿ ಮಾಡಿದೆ ಸರ್. ರೆಡಿ ಮಾಡಿದಾಗ ನಾವು ಯೂಸ್ ಮಾಡಿದ್ವಿ, ಮತ್ತು ನಮ್ಮ ಫ್ಯಾಮಿಲೀಸಲ್ಲಿ ಕೆಲವು ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಕೊಟ್ಟಾಗ ಅವರು ಒಳ್ಳೆ ರಿಸಲ್ಟ್, ಫಸ್ಟ್ ಟೇಸ್ಟ್ ವೈಸ್ ನಾನು ಫೀಡ್ಬ್ಯಾಕ್ ತೊಗೊಂಡಾಗ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆದಮೇಲೆ ನಾನು ಮತ್ತೆ ಕಾಲ್ ಮಾಡಿ ಅವ್ರ ಹತ್ರ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿಕೊಂಡೆ. ಕೆಲವೊಂದು ನನಗೆ ರಿಸಲ್ಟನ್ನು ಅವ್ರು ಹೇಳಿದ್ರು. ನನಗೆ ಪೈಲ್ಸ್ ಪ್ರಾಬ್ಲಮ್ ಇಲ್ಲ, ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ, ಆಮೇಲೆ ಪೀರಿಯಡ್ಸ್ ಎಲ್ಲ ನಾನು ಇರ್ರೆಗ್ಯುಲರ್ ಆಗ್ತಾ ಇತ್ತು, ಈಗ ರೆಗ್ಯುಲರ್ ಆಗಿ ಬಂದಿದೆ. ಈ ಪೌಡರ್ ತಗೊಂಡ್ಮೇಲೆ ನನಗೆ ರೆಗ್ಯುಲರ್ ಬಂದಿದೆ. ಹೆಣ್ಮಕ್ಳ PCOD ಸಮಸ್ಯೆ PCOD PCOS ಅದು ನನಗೆ ಅವರು ಮೆಸೇಜ್ ಸಮೇತ ಮಾಡಿದ್ದಾರೆ. ನಾನು ಅದನ್ನು ಫೀಡ್ಬ್ಯಾಕ್ ತಗೊಂಡಿದ್ದೀನಿ. ಹಾಗಾಗಿ ಕೆಲವರು ಆಂಧ್ರ ಪ್ರದೇಶ ಮತ್ತು ಈಗ ಸದ್ಯದಲ್ಲಿ ಇಬ್ಬರಿಗೆ ನಾನು ಮಹಾರಾಷ್ಟ್ರಕ್ಕೆ ಕಳಿಸಿದ್ದೀನಿ. ಅವರು ರಿಸಲ್ಟ್ ಹೇಳೋದಕ್ಕೆ ಇನ್ನೂ ವೇಟಿಂಗಲ್ಲಿದ್ದಾರೆ. ಅಂದರೆ ಅವ್ರದ್ದು ಪ್ರೋಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾನು ಕೊಟ್ಟಿರೋ ಪೌಡರ್ನ ಫುಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಪ್ರೊಸೆಸಿಂಗಲ್ಲಿದೆ. ಹಾಗಾಗಿ ಅವ್ರ ಫೀಡ್ಬ್ಯಾಕ್ಗೋಸ್ಕರನೂ ಕಾಯ್ತಾ ಇದ್ದೀನಿ. ಸರಿ, ಸುಮಾರು ಎಷ್ಟು ಕಾಳುಗಳ ಮಿಶ್ರಣ ಹಾಗೂ ನಾನು ನೋಡ್ದಂಗೆ ಒಂದು ಬೇರು ಕೂಡ ಅಲ್ಲಿ ಮಿಶ್ರಣ ಮಾಡ್ತಾ ಇದ್ರಿ, ಅದರಿಂದ ಆದಷ್ಟು ಉಪಯೋಗಗಳಿದೆ ಅಂತಲೇ ಹೇಳಿದ್ರು. ಸೊ ಸರಿ, ಸುಮಾರು ಎಷ್ಟು ಕಾಳುಗಳ ಮಿಶ್ರಣ ಹಾಗೂ ಎಷ್ಟು ಐಟಮ್ಗಳು ಕಂಪ್ಲೀಟ್ ಆಗಿ ಈ ಸ್ವಾಸ್ಥ್ಯ ವೃತ್ತಿಲಿ ಇದೆ ಮೇಡಮ್? ಸರ್, ಟೋಟಲ್ ಆಗಿ ಮಿಶ್ರಣ ಅಂದರೆ 150ರಿಂದ 160 ಐಟಮನ್ನು ನಾನು ಆ್ಯಡ್ ಮಾಡಿದ್ದೀನಿ ಸರ್. ಫಸ್ಟ್ ನಾನು ಆ್ಯಡ್ ಮಾಡಿದಾಗ 100 ಇತ್ತು. ಹಾಗೆ ನಾನು ಸ್ಟಡೀಸ್ ಎಲ್ಲ ಮಾಡಿದಾಗ ಯಾವುದರಿಂದ ಏನು ನಮಗೆ ಬೆನಿಫಿಟ್ಸ್ ಇದೆ, ಅದರಿಂದ ಯಾವ ಕಾಯಿಲೆಗೆ ವಾಸಿ ಆಗುತ್ತೆ ಅದನ್ನೆಲ್ಲ ನೋಡಿ ಸರ್ಚ್ ಮಾಡಿ, ಮತ್ತು ಕೆಲವ್ರ ಹತ್ರ ಅಡ್ವೈಸನ್ನು ತಗೊಂಡು ಕೆಲವ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದೆಲ್ಲ ಮಾಡಿದಾಗ ಇಷ್ಟು ಐಟಮ್ನ ನಾನು ಆ್ಯಡ್ ಮಾಡಿದ್ರೆ ಯಾವುದೇ ರೀತಿ ನಮ್ಮ ದೇಹಕ್ಕೆ ಅಥವಾ ಬೇರೆಯವ್ರು ಯಾರು ತಗೋತಾರೆ ಅವರ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು 100% ನನಗೆ ಕನ್ಫರ್ಮ್ ಆದಮೇಲೆ ನಾನು ಇದನ್ನು ಬಿಸ್ನೆಸ್ ಆಗಿ ಮಾಡಬೇಕು ಅಂತ. ಹೇಗೆ ಮೇಡಮ್, ಅಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ, ಯಾರ್ಯಾರಿಂದ ಸಪೋರ್ಟ್ ಸಿಕ್ತು ನಿಮಗೆ ಆ್ಯಕ್ಚುಲಾಗಿ? ಬಿಕಾಸ್ ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ಬಿಡ್ತೀವಿ ಅಂತಂದರೆ ಜನಗಳಲ್ಲಿ ಸುಮಾರು ರೀತಿಯ ಪ್ರಶ್ನೆಗಳಿದ್ದೇ ಇರುತ್ತೆ. ಇದು ನೀವು ಉಪಯೋಗಿಸ್ಬೋದಾ ಬೇಡವಾ ಅನ್ನೋದು. ಸೊ ನಿಮ್ಮ ಪ್ರಾಡಕ್ಟ್ ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ, ಇದು ಸುಳ್ಳಲ್ಲ, ನಾನು ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇರೋವಂಥದ್ದು. ಸರಿಸುಮಾರು 20-25 ದಿನಗಳಿಂದ ನಾವು ಕೂಡ ಉಪಯೋಗಿಸ್ತಾ ಇದ್ದೀವಿ. ನಾನೇ ಇನ್ಫ್ಯಾಕ್ಟ್ ಒಂದು 2 kg ಆರ್ಡ್ರ್ ಕೂಡ ಈಗ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಮೇಡಮ್ ಅವ್ರಿಗೆ. ಆ್ಯಂಡ್ ಮೇಡಮ್, ಹೇಗೆ ಪ್ರೊಸೆಸ್ ಶುರು ಮಾಡಿದ್ರಿ? ಇವಾಗ ಇಷ್ಟು ಕಾಳುಗಳೆಲ್ಲ ನೀವು ಮಾಡಿದ್ರಿ, ಇಂತಿಂಥ ಕಾಳು ಹಾಕಿದ್ರೆ ಇಂತಿಂಥ ಅನ್ನೋದಕ್ಕೆ 1-2 ಕಾಳುಗಳು ಹೇಳಿ, ಆಮೇಲೆ ಪ್ರೊಸೆಸ್ ಹೇಗೆ ಶುರುವಾಯಿತು ಅಂತ ಕೇಳ್ತೀನಿ ನಾನು. ಸರ್, ಕಾಳುಗಳು ಅಂದರೆ ಈಗ ಕಾಮನ್ ಆಗಿ ಈಗ ಎಲ್ಲರೂ ಹಳಸಂದೆ ಕಾಳು ಮತ್ತು ಅವರೆಕಾಳು, ತೊಗರಿಬೇಳೆ ಈ ಥರದ್ದೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಮಡಿಕೆ ಕಾಳು ಅಂತ ಇರುತ್ತೆ, ಕೆಲವು ಹೆಸರು ಕಪ್ಪು ಉದ್ದಿನ ಕಾಳು, ನಾರ್ಮಲ್ ಆಗಿ ವೈಟ್ ಉದ್ದಿನ ಕಾಳು ಎಲ್ಲರೂ ಯೂಸ್ ಮಾಡ್ತಾರೆ. ಕಪ್ಪು ಉದ್ದಿನ ಕಾಳಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಅದರಿಂದ ನಮಗೆ ಸಿಗುತ್ತೆ. ಆದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದನ್ನು ಹುಡ್ಕೋ ಅಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ಈಗಿನ ಜನಗಳಿಗಿರಲ್ಲ. ಯಾವುದು ಸಿಗುತ್ತೆ ಅದು ತೊಗೊಂಬರ್ತಾರೆ. ಆದರೆ ನನ್ನ ಉದ್ದೇಶ ಏನಾಗಿದೆ ಅಂದರೆ
ಆಯ್ಕೆ ಮಾಡ್ಕೋತೀನಿ ಯಾವುದ್ರಲ್ಲಿ ಯಾವ ಅಂಶ ಇದೆ, ವೈಟಲ್ಲಿ ಯಾವ ಅಂಶ ಇದೆ, ಈ ಕಪ್ಪು ಉದ್ದಿನ ಕಾಳಲ್ಲಿ ಅದರಲ್ಲಿ ಏನು ನಮಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನು ನಾನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೊಂಬಂದು ನಾನು ಕೆಲವೊಂದು ಐಟಮ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸರ್. ವೆರಿ ನೈಸ್ ಮೇಡಮ್, ಇಂಟ್ರೆಸ್ಟಿಂಗ್. ಯಾಕಂತಂದರೆ ನಾನು ನೋಡಿದೆ ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ವಿಶೇಷವಾಗಿರುವಂಥ ಕೆಲವೊಂದು ಅಂಶಗಳ ಕಾಳುಗಳು ನಾನು ನೋಡಿದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ಮನೇಲಿ ನೋಡಿರೋಂಥ. ನಾನು ಅಲ್ಲಿವರೆಗೂ ನೋಡಿರಲಿಲ್ಲ, ಅದು ಸತ್ಯ. ಆ್ಯಂಡ್ ಈಗ ಮೇಡಮ್ ನೀವು ಪ್ರೊಸೆಸ್ ಅಂತ ಬಂದಾಗ ಈ ಪ್ರೊಸೆಸ್ ಎಷ್ಟು ದಿನಗಳ ಕಾಲ ತೊಗೊಳುತ್ತೆ? ಒಂದು ಪೌಡರ್ ರೆಡಿ ಆಗಬೇಕು ಅಂತಂದರೆ ಎಷ್ಟು ದಿನಗಳ ಕಾಲ ತೊಗೊಳುತ್ತೆ? ನೀವು ಹೆಂಗೆ ಮಾಡ್ತೀರಾ ಇನಿಷಿಯಲಿ? ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಅಪ್ರಾಕ್ಸಿಮೇಟ್ 20 kg ಪೌಡರ್ ಮಾಡಬೇಕು ಅಂದರೆ 15 ಡೇಸ್ ಅಂತೂ ಬೇಕಾಗುತ್ತೆ. ಏಕೆಂದರೆ ಅದೆಲ್ಲ ತರಬೇಕು, ಕ್ಲೀನ್. ಅವ್ರು ಎಷ್ಟೇ ಯಾರ್ಡಿಂದ ಆಗಲಿ ಅಥವಾ ಶಾಪಿಂದ ಆಗಲಿ ನಾವು ತಂದಾಗ ಕ್ಲೀನ್ಡ್ ಅಂತಲೇ ಅವ್ರು ಕೊಟ್ಟಿದ್ರು, ನಾವು ಒಂದ್ಸರಿ ನಮ್ಮ ಕೇರ್ಗೋಸ್ಕರ ಬೇರೆಯವ್ರಿಗೆ ನಾವು ಕೊಡೋದ್ರಿಂದ ಅವರ ಹೆಲ್ತ್ ಕಾನ್ಸೆಪ್ಟ್ ನಮ್ಮ ಮೇಲೆ ಇರೋದ್ರಿಂದ ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕು. ವಾಶ್ ಮಾಡಿ 2-3 ಸಾರಿ ವಾಶ್ ಮಾಡಬೇಕು. ಕೆಲವೊಂದು ಪದಾರ್ಥ ಏನಿರುತ್ತೆ ಅಂದರೆ 5-6 ಸಾರಿ ವಾಶ್ ಮಾಡಿದ್ರೂ ಅದರಲ್ಲಿ ಗಲೀಜಂತ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ಪ್ರೊಸೆಸಿಂಗು ತುಂಬ ಕಷ್ಟ ಇರುತ್ತೆ. ಆದರೆ ಬೇಜಾರು ಮಾಡ್ಕೊಂಡೆ ಯಾರಪ್ಪ ಇದನ್ನು ಮಾಡ್ತಾರೆ ಅಂತ ಏನು ತಿಳ್ಕೊಂಡೇನೆ ಮಾಡಬೇಕಾಗುತ್ತೆ. ಆಮೇಲೆ ಕೆಲವೊಂದು ಐಟಮ್ಗಳನ್ನ ನಾವು ನೆನೆಸಿ ಅದರಲ್ಲಿ ಟಾಕ್ಸಿನ್ಸ್ ಎಲ್ಲ ಇರುತ್ತೆ. ಈ ಗ್ರಹಣದ ಕಾಲದಲ್ಲಿ ಕೆಲವೊಂದು ಕ್ಷುದ್ರ ಗ್ರಹಗಳು ಮತ್ತು ಕೆಮಿಕಲ್ಸ್ ಎಲ್ಲನೂ ಹಾಗೆ ಬಂದಿರುತ್ತೆ. ಅದೆಲ್ಲ ಅವ್ರು ಬೆಳೆಯುವಂಥ ಪ್ರೊಸೆಸ್ನಲ್ಲಿ ಹೇಳ್ತಾರೆ. ಹೌದು, ಬೆಳೆಯುವಂಥ ಪ್ರೋಸೆಸ್ಸಲ್ಲಿ ಇದೆಲ್ಲ ಸ್ಪ್ರೇ ಮಾಡ್ತಾರೆ. ಯಾಕೆಂದರೆ ಈಗ ಸ್ಪ್ರೇ ಮಾಡಲಿಲ್ಲ ಅಂದರೆ ಅಷ್ಟು ಫಲವತ್ತತೆ ಇಲ್ಲ ಮಣ್ಣಲ್ಲಿ, ಹಾಗಾಗಿ ಗ್ರೋತಿಂಗ್ ಜಾಸ್ತಿ ಇರಲ್ಲ. ಹಾಗಾಗಿ ಇದೆಲ್ಲ ಸ್ಪ್ರೇ ಮಾಡಿದಾಗ ಅವ್ರಿಗೆ ಫಲವತ್ತತೆ ಜಾಸ್ತಿ ಆಗಿ ತುಂಬ ಬೆಳೆಯನ್ನು ಬೆಳೆಯೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಅದರಿಂದ ಅವ್ರೇನು ಮಾಡ್ತಾರೆ, ಫರ್ಟಿಲೈಸರ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ, ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡ್ತಾರೆ. ಆ ಒಂದು ಐಡಿಯಾ ನನ್ನಲ್ಲಿ ಬಂತು. ಹಾಗಾಗಿ ಕೆಲವೊಂದು ಏನೇನು ಮೊಳಕೆಯನ್ನು ಕಟ್ತೀವಿ, ಯಾವ್ಯಾವ ಧಾನ್ಯಗಳನ್ನೆಲ್ಲ ತೊಳಿತೀವಿ, ಅದಕ್ಕೆಲ್ಲನೂ ಸ್ವಲ್ಪ ತುಳಸಿ ಅಂದರೆ ಕೀಟ ನಿವಾರಣ, ಮತ್ತು ಏನು ಯಾವಾಗಲೂ ಪ್ರತಿ ಮನೆಯಲ್ಲೂ ತುಳಸಿಯನ್ನು ಬಾಗ್ಲಲ್ಲೇ ಹಾಕಿರ್ತಾರೆ, ತುಳಸಿ ಮಾತೆನ. ಏಕೆಂದರೆ ಅದರಿಂದ ತಗೊಂತ ಗಾಳಿ, ನಾವು ಸೇವಿಸ್ತಕ್ಕಂಥ ಗಾಳಿ, ಆ ಗಾಳಿ ಹೊರಗಡೆಯಿಂದ ಒಳಗಡೆ ಬಂದ್ರೇ ಎಷ್ಟೋ ಕ್ರಿಮಿ ಕೀಟಗಳು ನಾಶ ಆಗುತ್ತೆ. ತುಳಸಿ ಹಾಕೋದ್ರಿಂದ ಆ ಪ್ರಾಡಕ್ಟ್ ಅಲ್ಲಿರುವಂತ ಕೆಮಿಕಲ್ಸ್ ಜೊತೆಗೆ ಟಾಕ್ಸಿನ್ಸ್, ಕ್ಷುದ್ರ ಗ್ರಹಗಳು, ಟಾಕ್ಸಿನ್ಸು ಇದೆಲ್ಲ ರಿಮೂವ್ ಆಗುತ್ತೆ ಸರ್. ರಿಮೂವ್ ಆದಾಗ ಅದರಲ್ಲಿ ಅಷ್ಟು ಎಫೆಕ್ಟ್ ಅಂತ ಇರಲ್ಲ. ಆಮೇಲೆ ಅದನ್ನ ಮತ್ತೆ ನಾವು ಇನ್ನೂ ಒಂದ್ಸರಿ ನೀಟಾಗಿ ತೊಳೆದು ಅದನ್ನ ಮೊಳಕೆ ಬರೆಸ್ತೀವಿ. ಎಷ್ಟು ದಿನ ತಗೊಳುತ್ತೆ ಮೇಡಮ್ ಮತ್ತೆ ತೊಳೆದು ಮತ್ತೆ ಮೊಳಕೆ ಬರೆಸೋದಕ್ಕೆ? ಮೊಳಕೆ ಬರೋದಕ್ಕೆ 1 or 2 days ಆಗುತ್ತೆ ಸರ್. ಚಳಿಗಾಲ ಅಂತ ಅಂದಾಗ ಸ್ವಲ್ಪ ಲೇಟ್ ಆಗುತ್ತೆ, ಬೇಸಿಗೆ ಅಂತ ಅಂದಾಗ ಸ್ವಲ್ಪ ಬೇಗ ಬರುತ್ತೆ. ಹೆಂಗೆ ಇದನ್ನ ನೀವು ಬಿಸಿಲಲ್ಲಿ ಏನಾದರೂ ಒಣಗಿಸೋದು? ಇಲ್ಲ ಸರ್, ಬಿಸಿಲಲ್ಲೆಲ್ಲ ಒಣಗಿಸೋದೇ ಇಲ್ಲ. ನಾವೆಲ್ಲ ಮನೆ ಒಳಗಡೆನೇ ಎಲ್ಲ ನೀಟಾಗಿ ಫ್ಯಾನ್ ಗಾಳಿಲಿ ಸ್ವಲ್ಪ ನೀರಿನ ಅಂಶ ಇರೋವರೆಗೂ ಸ್ವಲ್ಪ ಲೈಟಾಗಿ ಫ್ಯಾನ್ ಹಾಕ್ತೀವಿ. ಆಮೇಲೆ ನಾರ್ಮಲ್ ಟೆಂಪ್ರೇಚರಲ್ಲೇ ಬಿಸಿಲಲ್ಲಿ ಒಣಗಿಸಿದ್ರೆ ಏನಾಗುತ್ತೆ? ಬಿಸಿಲಲ್ಲಿ ಒಣಗಿಸಿದಾಗ ಸರ್ ಅದರಲ್ಲಿ ಇರ್ತಕ್ಕಂಥ ಏನೇನು ಒಳ್ಳೆಯ ಅಂಶಗಳು ಇರುತ್ತೆ, ಒಳ್ಳೊಳ್ಳೆ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ, ಸೂರ್ಯನ ಕಿರಣಗಳು ಬರುತ್ತಲ್ವಾ, ಅದರಿಂದ ಎಲ್ಲ ಬರ್ನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನೋಡಿ, ನಾವು ಒಂದು ಬಟ್ಟೆ ಒಣಗಾಕ್ದಾಗ ಅದು ಎಲ್ಲನೂ ಶೇಡ್ ಆಗೋಗ್ಬಿಟ್ಟಿರುತ್ತೆ. ಕರೆಕ್ಟ್. ಹಾಗಾಗಿ ಬಟ್ಟೆನೇ ಶೇಡ್ ಆಗುತ್ತೆ ಅಂದಾಗ ಇವನು ಸಹ ಶೇಡ್ ಆಗುತ್ತೆ. ನಾವು ಹಾಗಾಗಿ ಬಿಸಿಲಿಗೆ ಹಾಕಿದಾಗ ಆ ಥರ ಆಗ್ಬಿಡುತ್ತೆ. ನೆರಳಲ್ಲೇ ಒಣಗಿಸಿದಾಗ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಪ್ರೋಟೀನ್, ವಿಟಮಿನ್ ಯಾವ ಅಂಶನೂ ಬರ್ನ್ ಆಗಲ್ಲ. ಇನ್ನು ನಿಮ್ಮ ಈ ಪ್ರಾಡಕ್ಟಲ್ಲಿ ಮೇಡಮ್ ಯಾವ ರೀತಿಯ ಅಂಶ, ಎಕ್ಸಾಂಪಲು ನಾವು ರಾಗಿ ಆಗಲಿ, ಹೆಸರು ಕಾಳಾಗಲಿ ಅಥವಾ ಬೇರೆ ಬೇರೆ ಕಾಳುಗಳಾಗಲಿ ಎಷ್ಟೊಂದನ್ನು ಯೂಸ್ ಮಾಡಿ ಮನೆಯಲ್ಲೇ ಸ್ವತಃವಾಗಿ ಅವರೇ ಮಾಡ್ಕೊಳೋ ಎಷ್ಟೊಂದು ಜನ ಇದ್ದಾರೆ ಈ ರೀತಿ ಪೌಡರ್ಗಳನ್ನು. ಸೊ ಈ ಮಿಲೆಟ್ಸ್ ಪೌಡ್ರಲ್ಲಿ ನೀವು ಹೇಳೋ ಪ್ರಕಾರ ಯಾವುದು ಎಕ್ಸ್ಟ್ರಾಡಿನರಿ ಆಗಿರುವಂಥ ಪ್ರಾಡಕ್ಟು ನೀವು ಯೂಸ್ ಮಾಡಿದ್ದೀರಾ, ಹಾಗೂ ಅದರಿಂದ ಉಪಯೋಗ ಏನಿದೆ? ಸರ್, ಕೆಲವೊಂದು ಕಾಳುಗಳು ಎಕ್ಸ್ಟ್ರಾಡಿನರಿ ಅಂತ ನಾನು ಯೂಸ್ ಮಾಡಿದ್ದೀನಿ. ಅದರಲ್ಲಿ ಮಡಿಕೆ ಕಾಳು ಮೇಯ್ನು. ಏಕೆಂದರೆ ಅದು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಆಗಿದೆ. ಕರ್ನಾಟಕದಲ್ಲಿರೋ ಕೆಲವು ಜನಗಳಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಮಡಿಕೆ ಕಾಳು ಅಂದರೆ ಅದು ಒಂದು ಕಾಳ, ಅದು ಏನು, ಅದು ನಾವು ತಿನ್ನಬಹುದಾ? ಮಡಿಕೆ ಕಾಳು ಯೂಶಲಿ ಮೊಳಕೆ ಕಾಳು ಅಂತ ನಾವು ಮೊಳಕೆ ಬಂದಿರೋದಕ್ಕೆ ಮೊಳಕೆ ಕಾಳು ಅಂತೀವಿ. ಇದು ಮಡಿಕೆ ಕಾಳು ಅಂತ. ಅದರಲ್ಲಿ ತುಂಬಾ ವಿಟಮಿನ್ಸ್, ಫೈಬರ್ ತುಂಬಾ ಇದೆ. ಅದರಲ್ಲೂ ಈ ಬೆಳೆತಕ್ಕಂಥ ಮಕ್ಕಳಿಗೆ, ಏನು ಈಗ ಲರ್ನಿಂಗ್ ಸ್ಟೇಜಲ್ಲಿ ಇರ್ತಾರೆ, ಚಿಕ್ಕ ಮಕ್ಕಳಿಗೆ ಮಾತ್ರ ಇದು ತಿಂದರೆ ತುಂಬ ಪೌಷ್ಟಿಕ ಆಹಾರ, ಮತ್ತು ಅವ್ರ ಬೆಳವಣಿಗೆಯಲ್ಲಿ ಬೋನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಸ್ಟಮೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಎಷ್ಟು ವರ್ಷದ ಮಕ್ಕಳಿಂದ, ಅಂದರೆ ಹುಟ್ಟದ ಬೇಬಿಯಿಂದನೂ ಕೊಟ್ಬೋದು? ಇಲ್ಲ ಸರ್, 2 years ಆಫ್ಟರ್. ಏಕೆಂದರೆ ನಾವು ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟು ಮಿಲೆಟ್ಸ್ ಇದೆ. ಹಾಗಾಗಿ ಅದು ಸ್ವಲ್ಪ ಡೈಜೆಷನ್ ಆಗೋದು ಲೇಟ್ ಆಗುತ್ತೆ. ಆ ಮಕ್ಕಳಿಗೆಲ್ಲ ನಾನು ಇದು ಅಡ್ಜಸ್ಟ್ ಆಗಲ್ಲ. 2 ವರ್ಷದ ಮೇಲಿಂದ ಮಕ್ಕಳಿಗೆ ಕೊಡ್ಬೋದು. 2 ವರ್ಷದ ಮೇಲಿನ ಮಕ್ಕಳಿಗೆ ಅಂದರೆ ಕ್ವಾಂಟಿಟಿ ಒಂದು ಟೀ
ಟೀ ಗ್ಲಾಸಲ್ಲಿ ಕೊಡಬೇಕಾಗುತ್ತೆ. ಇನ್ನು ದೊಡ್ಡವರು ನಾವು ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ವಾಟರ್ ಗ್ಲಾಸಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಏನೇ ಕನ್ಸ್ಯೂಮ್ ಮಾಡಿದ್ರು 2 to 3 hours ನಮಗೆ ಯಾವುದೇ ರೀತಿ ಫುಡ್ಡು ನೀವು ಎಷ್ಟೇ ಥರ ಟೇಸ್ಟಾಗಿರೋ ಫುಡ್ ಅಲ್ಲಿ ಇಟ್ಟಿದ್ರು ನಮಗೆ ಅದನ್ನು ತಿನ್ನಬೇಕು ಅಂತ ಮನಸ್ಸೇ ಆಗಲ್ಲ. ಯಾಕೆಂದರೆ ನಮ್ಮ ಹೊಟ್ಟೆ ಅಷ್ಟು ಫಿಲ್ ಆಗಿರುತ್ತೆ ಅದರಿಂದ. ಬರೀ ಚಿಕ್ಕ ಒಂದು ಗ್ಲಾಸಿಂದನೇ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಿದ್ರು. ಇದೆ. ಖಂಡಿತವಾಗ್ಲೂ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದರೆ ಒಂದ್ಸತಿ ಯೂಸ್ ಮಾಡಿ ನೋಡಿ, ಒಂದು ಟ್ರೈ ಕೊಟ್ಟು ನೋಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಅಷ್ಟೇ ಖುಷಿ ಪಡ್ತೀರಾ. ಅಷ್ಟೇ ರೀತಿಯ ಒಳ್ಳೆ ಅಂಶಗಳು ಈ ಒಂದು ಪ್ರಾಡಕ್ಟ್ನಲ್ಲಿದೆ. ಆ್ಯಂಡ್ ಮೇಡಮ್, ಇದರಿಂದ ಸಕ್ಕರೆ ಕಾಯಿಲೆನೋ ಅಥವಾ BP ಶುಗರು ಕಡಿಮೆ ಆಗೋ ಚಾನ್ಸಸ್ಗಳಿದೆ ಅಂತ ಹೇಳಿದ್ದೀರಾ. 2 to 3 months ರೆಗ್ಯುಲರ್ ಆಗಿ ಅವ್ರು ಕನ್ಸ್ಯೂಮ್ ಮಾಡಿದ್ರೆ 100% ಆಗುತ್ತೆ ಸರ್. ನಾನೇ ಯಾಕೆ 100% ಹೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿದ್ದಾರೆ, ಅವರು ಕನ್ಸ್ಯೂಮ್ ಮಾಡಿ. ಫಸ್ಟ್ ನಾನು ಅವ್ರಿಗೂ ಸಮೇತನೂ ಟೇಸ್ಟಿಂಗಿಗೆ ಅಂತಲೇ ಕೊಟ್ಟೆ. ಮೇಡಮ್ ನೀವು ಇದನ್ನು ಟೇಸ್ಟ್ ಮಾಡಿ ಆಮೇಲೆ ನನಗೆ ಫೀಡ್ಬ್ಯಾಕ್ ಹೇಳಿ ಅಂತ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅವ್ರು ಕೊಟ್ಟಿರೋ ರಿಸಲ್ಟನ್ನೇ ನಾನು ಆಧಾರವಾಗಿ ಇಟ್ಕೊಂಡು ಇವತ್ತು ಇಷ್ಟು ಮಾತಾಡ್ತಾ ಇದ್ದೀನಿ. ವೆರಿ ನೈಸ್ ಮೇಡಮ್. ಆ್ಯಂಡ್ ಇದರಲ್ಲಿ ಕಾಳುಗಳಲ್ಲಿರುವಂಥ ಅಂಶಗಳ ಜೊತೆಗೆ ಯಾವ್ಯಾವ ತೊಂದರೆಗಳಿಗೆ ನಿಮ್ಮ ಈ ಸ್ವಾಸ್ಥ್ಯ ವೃದ್ಧಿ ಮಿಲ್ಲೆಟ್ಟು ಹೆಲ್ಪ್ ಮಾಡುತ್ತೆ? ಸರ್, ಈಗ ತುಂಬ ಈಗಿನ ಸಮಾಜದಲ್ಲಿ, ಈಗಿನ ಜನರ ಫುಡ್ ಹ್ಯಾಬಿಟಲ್ಲಿ, ಲೈಫ್ ಸ್ಟೈಲಲ್ಲಿ ಈಗ ಹೆಚ್ಚಿಗೆ ಬರ್ತಾ ಇರೋದು ಅಂದರೆ, ಈಗ ವರ್ಕಿಂಗ್ ವುಮೆನ್ಸ್ ಎಲ್ಲನ ಆಲ್ವೇಸ್ ಯಾವಾಗಲೂ ಕೂತೇ ಇರ್ತಾರೆ. ಕೂತು ತುಂಬ ಕೆಲಸ ಮಾಡ್ತಾರೆ, ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಣ್ಣು ಹುರಿತಾ ಇರುತ್ತೆ. ಮತ್ತು ಕಾನ್ಸ್ಟಿಪೇಷನ್ನು, ಪೈಲ್ಸು, ಫಿಶರು, ಇದೆಲ್ಲ ಪ್ರಾಬ್ಲಮ್ಸು ಲೇಡೀಸ್ಗೆ, ವುಮೆನ್ಸ್ಗೆ ಎಲ್ಲರಿಗೂ ಬರ್ತಾ ಇರುತ್ತೆ. ಜೆಂಟ್ಸ್ಗೆ ಎಲ್ಲರಿಗೂ ಕಾಮನ್ ಆಗಿದೆ. ಈಗ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಸರ್ ಇದರಲ್ಲಿ. ಆಮೇಲೆ ಈಗ ಚಿಕ್ಕ ಚಿಕ್ಕ ಏಜ್ಗೆ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು. ಹೃದಯಕ್ಕೆ ಬಲ ಕೊಡ್ತಕ್ಕಂಥ, ಹೃದಯದ ಕಾರ್ಯವನ್ನು ಸುಸೂತ್ರವಾಗಿ ನಡೆಸ್ತಕ್ಕಂಥ ಸುಮಾರು ಐಟಮ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ವೆರಿ ನೈಸ್. ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಮೇಡಮ್ ಅವರು. ಹೃದಯಕ್ಕೆ ಬಲ ಕೊಡುವಂಥ, ಹೃದಯವನ್ನು ಸುಸೂತ್ರವಾಗಿ ನಡೆಸುವಂಥ ಒಂದಷ್ಟು ಐಟಮ್ಗಳು ಈ ಸ್ವಾಸ್ಥ್ಯ ವೃದ್ಧಿಲಿ ಇದೆ ಅಂತ ಹೇಳಿದ್ರು. ಇಷ್ಟು ದೊಡ್ಡ ದೇಹವನ್ನು ನಡೆಸುವಂಥ ಒಂದು ಚಿಕ್ಕ ಹೃದಯ ಏನಾದರೂ ಆಯಿತು ಅಂತಂದರೆ ಅಲ್ಲಿಗೆ ನಮ್ಮ ದೇಹ ಇದ್ದು ವೇಸ್ಟೇ. ಅಂಥದ್ರಲ್ಲಿ ಹೃದಯದ ಬಗ್ಗೆ ಯಾರೂ ಜಾಸ್ತಿ ಕಾಳಜಿಗಳು ತೊಗೊಳಲ್ಲ. ಸೊ ದಯವಿಟ್ಟು ಈ ಪ್ರಾಡಕ್ಟ್ನ ಒಂದ್ಸತಿ ನಿಮ್ಮ ಮನೆಗೆ ತರಿಸ್ಕೊಂಡು ಯೂಸ್ ಮಾಡಿ ನೋಡಿ. ರೇಟ್ ವೈಸು ಅಷ್ಟೇ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ, ಹಾಗೂ ಅಷ್ಟೇ ಅತ್ಯುತ್ತಮವಾದ ಪ್ರಾಡಕ್ಟ್ಗಳು ಇವ್ರು ಹಾಕಿದ್ದಾರೆ. ಇಟ್ ಈಸ್ ನಾಟ್ ಈಸಿ. ನಾನು ಪ್ರೊಸೆಸ್ನ ಕಣ್ಣಾರ ನೋಡಿದ್ದೀನಿ, ಹಾಗಾಗಿ ತುಂಬ ಕಷ್ಟ ಇದೆ. ಮೇಡಮ್, ಇನ್ನು ಈ ಕಾಳುಗಳ ವಿಚಾರಕ್ಕೆ ಬಂತು ಅಂತಂದಾಗ ನೀವು ಹಲವಾರು ಡಾಕ್ಟ್ರುಗಳನ್ನೆಲ್ಲ ವಿಚಾರಿಸಿ ಇದು ಮಾಡಿದ್ರ. ಸೊ ಇಷ್ಟಿಷ್ಟೇ ಪ್ರಮಾಣದ ಸಂಖ್ಯೆಯಲ್ಲಿ ಈ ಕಾಳುಗಳನ್ನ ಮಿಶ್ರಿತ ಮಾಡಬೇಕು ಅನ್ನೋದು ಪರಿಪೂರ್ಣವಾದ ಐಡಿಯಾ ನೀವು ತೊಗೊಂಡೇ ಇದನ್ನು ಶುರು ಮಾಡಿತ್ತು? ಹೌದು ಸರ್. ಫಸ್ಟ್ ನಾನು ಶುರು ಮಾಡಿದಾಗ ನನ್ನ ಒಂದು ಅಂದಾಜ್ ಮೇಲೆ ಹಾಕ್ತಾ ಇದ್ದೆ, ಯಾವುದೇ ರೀತಿ ಬ್ಯಾಲೆನ್ಸ್ ಆಗಿರಲಿಲ್ಲ. ಆ ಥರ ಇದ್ದಾಗ ಆಮೇಲೆ ನನಗೆ ಐಡಿಯಾ ಬಂದಿದ್ದೇನು, 4 ಜನಕ್ಕೆ ಕೊಡಬೇಕು ಅಂತ ಐಡಿಯಾ ಬಂದಮೇಲೆ ಅವರ ಸಜೆಷನ್ ತೊಗೊಂಡಾಗ ಅವರು ಇಷ್ಟನ್ನು ಹಾಕಿ, ಇದನ್ನು ಇಷ್ಟನ್ನು ಹಾಕಿ ಅಂತ ಹೇಳಿ ಒಂದು ಮೆಷರನ್ನು ಕೊಟ್ಟರು. ನಾವು ಮನೆಗೆ ಅಂದರೆ ಒಂದು ಪ್ರಿಪೇರ್ ಮಾಡ್ಕೋಬೋದು, ಇಷ್ಟು ಜನ ಇದ್ದೀವಿ, ಇಷ್ಟು ಜನಕ್ಕೆ ಇಷ್ಟ ಆದರೆ ಸಾಕು ಅಂತ ನಾವು ಮಾಡ್ಕೋತೀವಿ. ಆದರೆ ಈಗ 5 ಬೆರಳು ಒಂದೇ ಥರ ಇರಲ್ಲ. ಅದೇ ಥರ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಥರ ಕಾಯಿಲೆಗಳಿರುತ್ತೆ. ಹಾಗಾಗಿ ಅವ್ರದ್ದು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಏನು ರಿಸಲ್ಟ್ ಸಿಗುತ್ತೆ. ಯಾಕೆಂದರೆ ಕೆಲವೊಂದು ಹೆಚ್ಚಿಗೆ ಹಾಕಿದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವೊಂದು ಕಾಳುಗಳು ತಿಂದಾಗ ನಮಗೆ ಗ್ಯಾಸ್ ಕ್ರಿಯೇಟ್ ಆಗುತ್ತೆ. ಕಾಳುಗಳು ಹೇಗೆ ಅಂದರೆ, ನಾವು ಅದನ್ನು ಹಸಿಯಾಗಿ ಸೇವಿಸಿದಾಗ ಅದರಲ್ಲಿರ್ತಕ್ಕಂಥ ಗುಣಧರ್ಮನೇ ಬೇರೆ ಇರುತ್ತೆ. ಅದನ್ನು ನಾವು ಬಾಯ್ಲ್ ಮಾಡಿ ತಿಂದಾಗ ಅದರಲ್ಲಿರ್ತಕ್ಕಂಥ ಗುಣಧರ್ಮಗಳೇ ಬೇರೆ ಇರುತ್ತೆ. ಹಾಗಾಗಿ ಇದನ್ನು ನಾವು ಫ್ರೈ ಮಾಡಬೇಕಾದ್ರೆ ಅದು ಸ್ವಲ್ಪ ಹೀಟ್ ಹಾಗೆ ಆಗುತ್ತೆ, ಆಗ ಗ್ಯಾಸ್ ಕ್ರಿಯೇಟ್ ಆಗಿರುತ್ತೆ. ಅದು ಯಾವಾಗ ಹೀಟ್ ಆಯಿತು ಅಂದಾಗ ಗ್ಯಾಸ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ಶುಂಠಿ ಪೌಡರು, ಈ ಥರ ಕೆಲವೊಂದು ಐಟಮ್ಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಸರ್. ಅದರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬ್ಯಾಲೆನ್ಸ್. ಆ್ಯಂಡ್ ಮೇಡಮ್, ನಿಮ್ಮ ಈ ಸ್ವಾಸ್ಥ್ಯ ವೃದ್ಧಿ ಮಾಡುವಾಗ ಇದು ಪ್ರಶ್ನೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಒಂದು ರೀತಿಲಿ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಎಲ್ಲ ಗಂಡಸರು ಯಾವುದೇ ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂತಂದರೆ ನಿನಗೆ ಯಾಕೆ ಬೇಕಿದು, ಮನೇಲಿ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇರಬೇಕು ಅಂತ ಹೇಳ್ತಾರೆ. ಈ ಛಲ ತೊಟ್ಟು ನೀವು ಬಂದಿದ್ದೀರಾ. ನಮ್ಮ ಕರ್ನಾಟಕದ ಜನತೆ ಖಂಡಿತವಾಗ್ಲೂ ನಿಮ್ಮನ್ನು ಕೈ ಹಿಡಿತಾರೆ. ಯಾಕಂದರೆ ಒಂದು ಹೆಣ್ಣಾಗಿ ಈ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನಿಮ್ಮ ಸಪೋರ್ಟ್, ಇವಾಗ ಈ ಕಾರ್ಯಕ್ರಮ ನೋಡುವಂಥ ಎಷ್ಟೋ ಜನ ಆರ್ಡರ್ಗಳನ್ನ ಕೊಡೋಕ್ಕೆ ಶುರು ಮಾಡ್ತಾರೆ. ನಾಳೆ ದಿನ ನಿಮ್ಮ ಪ್ರಾಡಕ್ಟು ತುಂಬ ದೊಡ್ಡದಾಗಿ ಬೆಳೆದಾಗ, ತುಂಬ ದೊಡ್ಡದಾಗಿ ಹೋದಾಗ ನೀವು ಇದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಅಂತ ಗ್ಯಾರಂಟಿ? 100% ಸರ್. ಏಕೆಂದರೆ ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳೆದ್ರೂ ಕ್ವಾಲಿಟಿಲಿ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಸರ್. ಈವನ್ ನಮ್ಮ ಮನೇಲಿ ನಾನು ಏನಾದರೂ ಒಂದು ಪ್ರಿಪೇರ್ ಮಾಡಬೇಕು ಅಂದ್ರೂ ಇದಿಲ್ಲ ಅಡ್ಜಸ್ಟ್ ಮಾಡಬಹುದಾ ಅಂತ ನನ್ನ ಮೈಂಡಿಗೆ ಬಂದ್ರೂ, ಅಥವಾ ನಮ್ಮ ಮನೇಲಿ ಯಾರಾದರೂ ಫ್ಯಾಮಿಲಿ ಮೆಂಬರ್ಸು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡು ಅಂತ ಹೇಳಿದ್ರೆ 100% ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಸರ್. ಇದು ಬೇಕಂದರೆ ಅದು ಬೇಕು, ಇದಕ್ಕೆ ಅದನ್ನು ಹಾಕಬೇಕು ಅಂದರೆ ಅದಕ್ಕೆ ಹಾಕಲೇಬೇಕು. ಇನ್ನು ಈ ಪ್ರಾಡಕ್ಟ್ನ ಯೂಸ್ ಮಾಡೋಂಥ ರೀತಿ ಯಾವ ರೀತಿ ಮೇಡಮ್?
ಸರ್ ಇದು 2 ಸ್ಪೂನು ಪೌಡ್ರ್ ತೊಗೋಬೇಕಾಗುತ್ತೆ. 2 ಸ್ಪೂನ್ ಪೌಡ್ರಿಗೆ 300 ml ವಾಟರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ. ಮಿಕ್ಸ್ ಮಾಡಿ ನಾವು ಅದನ್ನು ಲಂಪ್ಸ್ ಏನು ಇರ್ದಂಗೆ ಅಂದರೆ ಗಂಟುಗಳು ಏನು ಆಗದೆ ಇರೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಅಂದರೆ ಬೆಲ್ಲ ಇದಕ್ಕೆ ಏನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು. ಕೆಲವರು ಎಲ್ಲರೂ ಫೈನಾನ್ಷಿಯಲಿ ಹಾಗೇ ಇರಲ್ಲ, ಯಾಕೆಂದರೆ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನಾರ್ಮಲ್ ಬೆಲ್ಲ ತೊಗೋತೀವಿ ಅಂತಂದರೆ ನಾವು ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಬೇಕಾಗುತ್ತೆ. ಅದರಲ್ಲಿ ಬೆಲ್ಲ ಕಲ್ಲುಗಳೆಲ್ಲ ಇರುತ್ತೆ, ಅದನ್ನು ಫಿಲ್ಟ್ರ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ್ಮೇಲೆ ಸ್ವಲ್ಪ ಹಾಲು ಹಾಕಿದ್ರೆ ಟೇಸ್ಟ್ ವೈಸು ಎಕ್ಸಲೆಂಟಾಗಿರುತ್ತೆ ಸರ್. ಹಾಲು ಹಾಕಬೇಕು ಅಂತ ಬಂದಿದ್ದು ನನ್ನ ಉದ್ದೇಶ ಏನಂದರೆ, ನಮ್ಮ ಮನೇಲಿ ನನ್ನ ಮಗ ಹಾಲು ಕುಡಿತಾ ಇರಲಿಲ್ಲ. ಹಾಲಿನಲ್ಲೂ ಸುಮಾರು ಕ್ಯಾಲ್ಶಿಯಮ್ಸ್ ಇರುತ್ತೆ. ಆ ಕ್ಯಾಲ್ಶಿಯಂ ಅಂಶ ಮತ್ತು ಹಾಲು ಅವನಿಗೆ ಕುಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದೆ, ಹಾಲನ್ನು ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದಾಗ ಅವನು ಆರಾಮಾಗಿ ಕುಡ್ದ. ಟೇಸ್ಟ್ ವೈಸೂ ಇಂಪ್ರೂವ್ಮೆಂಟ್ ಆಯಿತು. ಹಾಗಾಗಿ ನಾನು ಓನಾಗಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕ್ರಿಯೇಟ್ ಮಾಡಿಕೊಂಡೆ. ಆಮೇಲೆ ಸರಿ ಎಲ್ಲ ಟೈಮಲ್ಲೂ ಹಾಲೇ ಇರಲ್ಲ, ಇಲ್ಲ ಹೊರಗಡೆ ಹೋಗ್ತೀವಿ ಬಿಸಿಲಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿದಾಗ ಮಜ್ಜಿಗೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ಫಸ್ಟ್ ನಾನೇ ಟ್ರಯಲ್ ಮಾಡಿದೆ. ಮಾಮೂಲಿ ಉಪ್ಪು ಹಾಕ್ಬಿಟ್ಟು ಗಂಜಿ ಥರ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ನಾನು ಕುಡಿದೆ. ಅದು ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಆದರೆ ಹಾಲು ಹಾಕಿದಾಗ ಒಂದು ಟೇಸ್ಟ್ ಇರುತ್ತೆ, ಮಜ್ಜಿಗೆ ಹಾಕಿದಾಗ ಒಂದು ಟೇಸ್ಟ್ ಇರುತ್ತೆ. ಎರಡು ಟೇಸ್ಟೂ ಓಕೆ. ನಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ, ನಮ್ಮ ಮನೇಲಿ ಯಾವುದು ಹಾಲು ಸಿಗ್ತಾ ಹಾಲು ಹಾಕೋಬೋದು, ಮಜ್ಜಿಗೆ ಸಿಗ್ತಾ ಮಜ್ಜಿಗೆ ಹಾಕೋಬೋದು, ಡಿಸಿಷನ್ ನಮ್ಮ ಮೇಲಿರುತ್ತೆ. ಎರಡು ಟೈಪಲ್ಲೂ ಮಾಡಿ ಒಟ್ಟಿನಲ್ಲಿ ಹಾಲಲ್ಲೂ ಮಿಕ್ಸ್ ಮಾಡ್ಬೋದು, ಮಜ್ಜಿಗೆಯಲ್ಲೂ ಮಿಕ್ಸ್ ಮಾಡ್ಬೋದು. ಆದರೆ ನಿಮ್ಗೆ ವಿಚಾರ ಗೊತ್ತಾ, ನಾನು ಸರಿಸುಮಾರು 25 ದಿನಗಳಿಂದ ಯೂಸ್ ಮಾಡ್ತೀನಿ ಅಂದಲ್ಲ, ನಾನು ಹಾಲು ಹಾಕ್ಕೊಳಲ್ಲ, ಮಜ್ಜಿಗೆನೂ ಹಾಕ್ಕೊಳ್ಳಲ್ಲ, ನೀರಿಗೆ ಲೈಟಾಗಿ ಬೆಲ್ಲ ಹಾಕಿ ಈ ಪೌಡ್ರನ್ನ ಬಿಸಿ ನೀರಿಗೆ ಹಾಕ್ಕೊಂಡು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಅದು ಒಂದು ರೀತಿಲಿ ಸೂಪರಾಗಿ ಗಂಜಿ ಥರ ಬೆಳಗ್ಗೆ ವರ್ಕೌಟ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಆ್ಯಂಡ್ ಈ ವಿಚಾರ ಅಂತ ಬಂದಾಗ ಮೇಡಮ್, ನಿಮ್ಮ ಪ್ರಾಡಕ್ಟಲ್ಲಿ ಇವಾಗ ಎಸ್ಪೆಷಲಿ ಹೆಣ್ಮಕ್ಳಿಗೆ PCOD ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನ ಗುಣ ಆಗುತ್ತೆ ಅಂತ ಹೇಳಿದ್ರಿ. ಮಕ್ಕಳಿಗೆ ಬೆಳಗ್ಗೆ ಅಂದರೆ 2 ವರ್ಷದ ಮಕ್ಕಳು ಮೇಲ್ಪಟ್ಟವರು ತೊಗೊಂಡಾಗ ಅವ್ರಿಗೆ ಯಾವ ರೀತಿ ಒಳ್ಳೆ ಬೆನಿಫಿಟ್ ಇದ್ರಲ್ಲಿ ಸಿಗುತ್ತೆ ಮೇಡಮ್? ಸರ್ ಯಾವ ರೀತಿ ಅಂದರೆ, ಈಗ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಏನಾಗುತ್ತೆ ಅಂದರೆ ಲೇಟಾಗಿ ಎದ್ದೇಳ್ತಾರೆ, ಅವ್ರಿಗೆ ತಿಂಡಿ ತಿನ್ನೋಕ್ಕಾಗಲ್ಲ. ಈಗ ಮನೇಲಿ ಅಮ್ಮ ಹಾಲೋ ಬೂಸ್ಟೋ ಹಾರ್ಲಿಕ್ಸೋ ಏನೋ ಒಂದು ಕೊಟ್ಟಿರ್ತಾರೆ, ಅದು ಕುಡ್ದಿರ್ತಾರೆ. ಹಿಂದೆನೇ ಊಟ ಮಾಡಬೇಕು ಅಥವಾ ತಿಂಡಿ ತಿನ್ನಬೇಕು ಅಂದರೆ ಅವ್ರಿಗೆ ಆಗಲ್ಲ. ಮತ್ತೆ ಲಂಚ್ ಅವರಲ್ಲಿ ಲೇಟ್ ಆಗುತ್ತೆ, ಅಲ್ಲಿ ಅವ್ರಿಗೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಮತ್ತೆ ಮನೆಗೆ ಬಂದಾಗ ಸುಸ್ತಾಗ್ತಾರೆ, ಆಟದ ಮೇಲೆ ಗಮನ ಹೋಗುತ್ತೆ, ಆಟಕ್ಕೆ ಹೊರಟೋಗ್ತಾರೆ. ಈಗ ಅವರೆಲ್ಲನೂ ಸುಸ್ತು ಆಗೋ ಥರ ಕಾಣಿಸುತ್ತೆ. ನಾವು ಬೆಳಗ್ಗೆ ಏನು ಮಾಡಬೇಕಂದ್ರೆ, ಮಕ್ಕಳಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಇದನ್ನು ಕುಡಿಸ್ಬಿಟ್ಟು ಲೈಟಾಗಿ ಟಿಫನ್ ತಿನ್ಸಿದ್ರು ಸಾಕಾಗುತ್ತೆ. ಅವ್ರಿಗೆ ಎನರ್ಜಿ ಬೂಸ್ಟರ್ ಆಗಿ ವರ್ಕ್ ಆಗುತ್ತೆ, ಒಟ್ಟಿಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ನಾನು ದೊಡ್ಡವ್ರಿಗೆ ಮೇಡಮ್, ಚಿಕ್ಕವ್ರಿಗೂ ಆಗುತ್ತೆ ಸರ್, ದೊಡ್ಡವ್ರಿಗೂ ಆಗುತ್ತೆ. ಯಾವ ಈಗ ಎಕ್ಸಾಂಪಲ್ಲು ಯಾವುದೋ ಒಂದು ಟ್ಯಾಬ್ಲೆಟ್ನ ತಗೊಳ್ತಾ ಇರ್ತಾರೆ, ಮೆಡಿಸಿನ್ಸ್ಗಳನ್ನ ತಗೊಳ್ತಾ ಇರ್ತಾರೆ, ಅನಾರೋಗ್ಯದ ವಿಚಾರಕ್ಕೆ ಯಾವುದಾದ್ರೂ ಆಗಿರ್ಬೋದು, ಅವರೆಲ್ಲ ಕನ್ಸ್ಯೂಮ್ ಮಾಡ್ಬೋದು, ಇದನ್ನು ಆರಾಮಾಗಿ ಮಾಡ್ಬೋದು ಸರ್. ಏಕೆಂದರೆ ಇದರಲ್ಲಿ ಬೇರು ನಾರುಗಳು ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಈಗ ಕೆಮಿಕಲ್ ಯೂಸ್ ಮಾಡಿರೋ ಫುಡ್ಗಳು ಮತ್ತು ಈಗ ಏನು ಮೆಡಿಸಿನ್ಸ್ ಎಲ್ಲ ತಗೋತೀವಿ, ಅದು ನಾವು ಈಗ ಕೆಮ್ಮಿಗೆ ನೆಗಡಿಗೆ ಅಂತ ತಗೊಂಡ್ರೆ ಇನ್ನೊಂದೇನೋ ಸೈಡ್ ಎಫೆಕ್ಟ್ ಆಗಿರುತ್ತೆ. ಅದು ತಗೊಂಡಾಗ ಏನಾಗುತ್ತೆ, ವಿತಿನ್ 10 to 15 ಮಿನಿಟ್ಸ್ ಒಳಗಡೆ ನಮಗೆ ಕ್ಲಿಯರ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದೇನೋ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಆದರೆ ಇದರಿಂದ ಆ ಥರ ಆಗಲ್ಲ. 2 ದಿನ ಲೇಟ್ ಆಗುತ್ತೆ ಆಗಲಿ, 100% ರಿಸಲ್ಟ್ ಇರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಯಾವುದೇ ರೀತಿಯ ಸಿಹಿ, ಸಕ್ಕರೆ, ರಾಸಾಯನಿಕ, ಬಣ್ಣ ಮತ್ತು ಸುವಾಸನೆಗಳನ್ನು ಬಳಸಿರುವುದಿಲ್ಲ ಅಂತ ನೀಟಾಗಿ ಇದರಲ್ಲಿ ಹಾಕಿದ್ದೀರಾ. ಸೊ ಆಯುಷೋರ್ ಯಾವುದೇ ರೀತಿ ಕೆಮಿಕಲ್ಸ್ ಇದರಲ್ಲಿ ಅಥವಾ ಬಣ್ಣಕ್ಕೋಸ್ಕರ ಯಾವುದೋ ಒಂದು ಸ್ಪ್ರೇ ಮಾಡೋದಾಗಲಿ ಅಥವಾ ಸುವಾಸನೆಗೋಸ್ಕರ ಸ್ಪ್ರೇ ಮಾಡೋದಾಗಲಿ, ಬಣ್ಣಕ್ಕೋಸ್ಕರ ಇನ್ನೊಂದು ಮಿಕ್ಸ್ ಮಾಡೋದಾಗಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ ಸರ್. ಯಾಕೆಂದರೆ ನಾನು ಲ್ಯಾಬ್ ಟೆಸ್ಟಿಂಗಿಗೆ ಇಂದೋರ್ಗೆ ಕಳಿಸಿದ್ದೆ. ಇಂದೋರ್ಗೆ ಕಳಿಸಿದ್ದೆ ಸರ್. ಅಲ್ಲಿಂದ ರಿಪೋರ್ಟ್ ಬಂದಿದೆ, ನೋ ಆಡೆಡ್ ಶುಗರ್, ನೋ ಕಲರ್ಸ್, ನೋ ಕೆಮಿಕಲ್ಸ್. ರಿಸಲ್ಟ್ ಎಲ್ಲ ಬಂದಿದೆ. ನೋ ಆಡೆಡ್ ಶುಗರ್ಸ್, ನೋ ಕೆಮಿಕಲ್ಸ್, ನೋ ಎನಿ ಅದರ್ ಕೈಂಡ್ ಆಫ್ ಥಿಂಗ್ಸ್, ದ ಬ್ಯಾಡ್ ಥಿಂಗ್ಸ್ ಐ ವುಡ್ ಸೇ, ದ ಕೆಮಿಕಲ್ ಥಿಂಗ್ಸ್ ಇಲ್ಲ. ಸೊ ಹಾಗಾಗಿ ಒಂದು ಸತಿ ಸ್ವಾಸ್ಥ್ಯವನ್ನು ನೀವು ಬಳಸಿ ನೋಡಿ, ಖಂಡಿತವಾಗ್ಲೂ ಖುಷಿ ಪಡ್ತೀರಾ. ನಾನು ಕೂಡ ಬಳಸ್ತಾ ಇದ್ದೀನಿ ಆ್ಯಂಡ್ ಖುಷಿಯಾಗುತ್ತೆ. ಈ ಒಂದು ಪ್ರಾಡಕ್ಟ್ ನಮ್ಮ ಚಾನಲ್ ಮುಖಾಂತರ ಲಾಂಚ್ ಆಗ್ತಾ ಇರೋವಂಥದ್ದು. ಮೇಡಮ್, ಶುಗರ್, ಪ್ರಿಸರ್ವೇಟಿವ್, ಫ್ಲೇವರ್ಸು, ಕಲರ್ಸ್ಗಳು ಯಾವುದೇ ರೀತಿ ಇದು ಇಲ್ಲ ಇದರಲ್ಲಿ, ಎಲ್ಲವೂ ಪ್ಯೂರ್ ನ್ಯಾಚುರಲ್ ಆಗಿರುವಂಥದ್ದು. ಬಟ್ ಲೈಫ್ ಟೈಮ್ ತೊಗೊಳೋಂಥ ಪ್ರಾಡಕ್ಟ್ ಇದು. ಸೊ ನಮ್ಮ ಚಾನಲ್ ಮುಖಾಂತರ ನೀವು ಲಾಂಚ್ ಮಾಡೋದ್ರಿಂದ ನಾನು ಇಲ್ಲೇ ಒಂದು ಸ್ವಲ್ಪ ಓಪನ್ ಮಾಡಿ ಟೇಸ್ಟ್ ಕೂಡ ಮಾಡ್ಬೋದಾ ಪ್ರಾಡಕ್ಟ್ನ ಮೇಡಮ್? ಸೊ ಸ್ವಲ್ಪ ಕಹಿ, ಒಗುರು ಆ ಅಂಶ ಎಲ್ಲ ಇರುತ್ತೆ, ಯಾಕೆಂದರೆ ಬೇರು ನಾರುಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ. ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಿಲ್ಲ, ನಿಮ್ಮನ್ನು ಮೆಚ್ಚೋದಕ್ಕಾಗಲಿ ಅಥವಾ ಸುಮ್ಮನೆ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳ್ತಿಲ್ಲ.
ಸ್ಮೆಲ್ ನೋಡಿದ್ರೇ ಆ ಅಂಶಗಳು ಎಷ್ಟಿದೆ ಅಂತ ಅದ್ರಲ್ಲಿ ಗೊತ್ತಾಗ್ತಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ತುಂಬ ಶುದ್ಧವಾಗಿ ಪರಿಶುದ್ಧವಾಗಿ ಇವರು ಮಾಡಿರ್ತಾರೆ. ಸೊ ಹಾಗಾಗಿ ಈ ಪ್ರಾಡಕ್ಟು ಯಾವುದೇ ರೀತಿಯ ಬಣ್ಣಗಳಿಂದ, ರಾಸಾಯನಿಕ ಬಣ್ಣಗಳಿಂದ ಹಾಗೂ ಸ್ಮೆಲ್ಗೋಸ್ಕರ ಕೆಲವೊಂದು ವಿಚಾರಗಳನ್ನ ಸ್ಪ್ರೇ ಮಾಡೋದಾಗಲಿ, ಬಣ್ಣ ಬರಬೇಕು ಅಂತ ಯಾವುದೋ ಒಂದು ಫ್ಲೇವರ್ ಹಾಕೋದಾಗಲಿ ಯಾವುದೂ ಇಲ್ಲ. ಸೊ ನನ್ನ ಕೈಯಲ್ಲಿರುವಂಥ ಈ ಸ್ವಾಸ್ಥ್ಯ ವೃದ್ಧಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಂದು ಅತ್ಯುನ್ನತ ಅಂಶ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ವಿತ್ ಯೋರ್ ಪರ್ಮಿಷನ್ ಹಂಗೆ ಟೇಸ್ಟ್ ನೋಡ್ತೀನಿ ನಾನು ಅಂತ. ಚೆನ್ನಾಗಿದೆ, ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಕಹಿನೂ ಇದೆ. ಕಹಿ ಇದೆ. ನೋಡಿ, ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ, ಸುಳ್ಳು ಯಾವಾಗಲೂ ಸಿಹಿಯಾಗಿರುತ್ತೆ. ಇದರಲ್ಲಿರುವಂಥ ಬೇರಿನ ಅಂಶಗಳು, ಆ ಕಾಳಿನ ಅಂಶಗಳು ಸ್ವಲ್ಪ ಲೈಟಾಗಿ ಕಹಿ ಕೊಡುತ್ತೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿದಾಗ. ಆದರೆ ನೀವು ಅದಕ್ಕೆ ಶುಗರು ಅಂದರೆ ಸ್ವಲ್ಪ ಬೆಲ್ಲದ ಅಂಶವನ್ನು ಶುಗರ್ ಆ್ಯಡ್ ಮಾಡಬಾರ್ದು ಸರ್. ಈಗ ಬೆಲ್ಲ ಶುಗರ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಆ ಪ್ರೋಸೆಸಿಂಗಲ್ಲಿ ಎಷ್ಟೋ ಕೆಮಿಕಲನ್ನು ಮಿಕ್ಸ್ ಮಾಡಿರ್ತಾರೆ. ಆ ಮಿಕ್ಸ್ ಮಾಡಿ ಬಂದಂತಹ ಸಕ್ಕರೆಲಿ ನಾವು ಅದನ್ನು ಸೇವಿಸಿದ್ವಿ ಅಂದರೆ ಆ ಕೆಮಿಕಲ್ ಎಲ್ಲ ನಮ್ಮ ಬಾಡಿಲೇ ಹೋಗುತ್ತೆ. ಕೆಲವೊಂದಕ್ಕೆ ಸಕ್ಕರೆ ಆ್ಯಡ್ ಮಾಡಲೇಬೇಕಾಗುತ್ತೆ, ವಿಧಿ ಇಲ್ಲ ತಿನ್ನಲೇಬೇಕಾಗುತ್ತೆ. ಆದರೆ ಇದಕ್ಕೆ ಸಕ್ಕರೆ ಹಾಕೋದ್ರಿಂದ ಸೈಡ್ ಎಫೆಕ್ಟ್ ಆಗಬಹುದು, ಆಗಿಲ್ಲ ಆಗಬಹುದು ಅಂತ. ಸಕ್ಕರೆ ಹಾಕ್ಲೇಬೇಡಿ, ಬಟ್ ಬೆಲ್ಲ ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಹಾಕ್ಬೋದು ಸರ್. ಬಟ್ ಕಹಿ ಇರೋದೇನಕ್ಕೆ ಅಂತಂದರೆ ಲೈಟ್ ಕಹಿ ಇರುತ್ತೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿದಾಗ. ಬಟ್ ನೀವು ಇದನ್ನು ಯೂಸ್ ಮಾಡಿ ನೋಡಿ, ಆ ಕಹಿ ನಿಮ್ಮ ದೇಹಕ್ಕೆ ಸಿಹಿಯನ್ನು ಕೊಡುತ್ತೆ. ಅಷ್ಟು ಆರೋಗ್ಯಕರವಾದ ಅಂಶ ಇದರಲ್ಲಿ ಇದೆ. ಇವರ ನೇರವಾದ ನಂಬರು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಗೆ 2 kg, 5 kg, 1 kg ಆಲ್ ಓವರ್ ಇಂಡಿಯಾ ನೀವು ಎಲ್ಲಿಂದ ಕಾಲ್ ಮಾಡ್ತಿದ್ರು ಅಲ್ಲಿಗೆ ಇವರು ಸರ್ವಿಸ್ನ ಕೊಡ್ತಾರೆ. ಔಟ್ ಆಫ್ ಇಂಡಿಯಾ ಸದ್ಯಕ್ಕೆ ಇಲ್ಲ, ಆದರೆ ಆಲ್ ಓವರ್ ಇಂಡಿಯಾ ನಿಮ್ಮೆಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಬೆಂಗಳೂರವ್ರಿಗೆ ತುಂಬ ಬೇಗ ರೀಚ್ ಆಗುತ್ತೆ, ಕರ್ನಾಟಕದಲ್ಲಿವ್ರಿಗೆ ಅಷ್ಟೇ ಬೇಗ ರೀಚ್ ಆಗುತ್ತೆ. ನೀವು 1 kg ಇಂದ 10 kgವರೆಗೂ ಒಬ್ಬರೇ ಆರ್ಡ್ರನ್ನ ಕೊಡಬಹುದು. ಒಂದು ಸತಿ ನೀವು ಇದನ್ನು 1 kg ತರಿಸ್ಕೊಂಡು ನೋಡಿ. ಸರ್, ಇನ್ನೊಂದು ಏನಂದರೆ, ಈಗ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, 150ರಿಂದ 160 ಐಟಮನ್ನು ಅಟ್ಟೇ ಟೈಮು ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಲೈಫ್ ಟೈಮು ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಐಟಮನ್ನು ನಾನು ಆ್ಯಡ್ ಮಾಡಿದ್ದೀನಿ. ಮತ್ತು ಈ ಬೇರೆ ನಾರುಗಳನ್ನೆಲ್ಲನೂ ಕಹಿ, ಒಗರು ಎಲ್ಲ ಇರುತ್ತೆ. ನಮ್ಮ ದೇಹಕ್ಕೆ ಅದು ಹೋದಾಗ್ಲೇ ನಮ್ಮಲ್ಲಿರ್ತಕ್ಕಂಥ ಏನೇನೋ ರೋಗಗಳು, ಕೆಲವೊಂದು ಕಾಯಿಲೆಗಳು ಏನಿರುತ್ತೆ, ಇಮ್ಯುನಿಟಿ ಬೂಸ್ಟರ್ ಆಗಿ ಅದು ವರ್ಕ್ ಮಾಡುತ್ತೆ. ಈ ಸ್ವಾಸ್ಥ್ಯ ವೃದ್ಧಿ ಪ್ರಾಡಕ್ಟ್ನ ಏನಕ್ಕೆ 950 ರುಪೀಸಿಗೆ ಮಾರ್ತಾ ಇದ್ದಾರೆ ಅಂತಂದರೆ, ಇದು ಕೆಲವರಿಗೆ ಜಾಸ್ತಿ ಅನ್ನಿಸ್ಬಹುದೇನೋ, ಅಥವಾ ಕೆಲವರಿಗೆ ನನ್ನ ಜೀವನಕ್ಕಿಂತ ನನ್ನ ಆರೋಗ್ಯಕ್ಕಿಂತ ದುಡ್ಡು ಮುಖ್ಯ ಅಲ್ಲ ಅಂದ್ಕೊಳೋರು, ಮಿನಿಮಮ್ ಮಿಡ್ಲ್ ಕ್ಲಾಸಿಂದ ಹಿಡಿದು ಅಂದರೆ ಲೋವರ್ ಮಿಡ್ಲ್ ಕ್ಲಾಸಿಂದ ಹಿಡಿದು ಅಪ್ಪರ್ ಮಿಡ್ಲ್ ಕ್ಲಾಸ್ವರೆಗೂ ಅಫೋರ್ಡಬಲ್ ಪ್ರೈಸಲ್ಲಿ 950 ರುಪೀಸ್ಗೆ ಪರ್ kgನ ಇವ್ರು ಕೊಡ್ತಾ ಇರೋಂಥದ್ದು. ಆ್ಯಂಡ್ 1 kg ಏನಿಲ್ಲ ಅಂತಂದ್ರೆ ಒಂದು ತಿಂಗಳ ಕಾಲ ಆರಾಮ್ಸೆ ಬಂದೇ ಬರುತ್ತಲ್ವ ಮೇಡಮ್? ಬರುತ್ತೆ ಸರ್, ಬರುತ್ತೆ. ಮನೇಲಿ 4 ಜನ ಇದ್ರು ಬರುತ್ತೆ ಸರ್. ಅಂದರೆ ನಾವು ಮಾಡ್ಕೊಳ್ಳೋ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಆರಾಮಾಗಿ ಬರುತ್ತೆ ಸರ್. 140 ಗಿಡಮೂಲಿಕೆಗಳು ಮತ್ತು ಸಿರಿಧಾನ್ಯಗಳ ಮಿಶ್ರಣ ಇದರಲ್ಲಿದೆ. ಆ್ಯಂಡ್ ಇದರಲ್ಲಿ ಸಿರಿಧಾನ್ಯ ಅಂತಂದ್ರೆ ಯಾವುದಿದೆ ಮೇಡಮ್? ಸರ್, ಇದರಲ್ಲಿ ಅರಕ, ಸಾಮೆ, ಊದಲು, ಕ್ವಿನೋಟ ಮತ್ತೆ ಬಾರ್ಲಿ, ಈ ಥರ 9 ಥರದ ಸಿರಿಧಾನ್ಯಗಳು ಇದರಲ್ಲಿ ಆ್ಯಡ್ ಆಗಿದೆ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಹಾಕಿದೆ. ಡ್ರೈ ಫ್ರೂಟ್ಸು ಇದೆ ಸರ್. ಸೀಡ್ಸಲ್ಲಿ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು, ಮತ್ತು ಪಿಸ್ತಾ, ವಾಲ್ನಟ್, ಬಾದಾಮಿ, ಗೋಡಂಬಿ, ಈ ಥರ ಸುಮಾರು ಅಂದರೆ ಒಂದು 15 ಥರದ ಸೀಡ್ಸನ್ನು ನಾನು ಆ್ಯಡ್ ಮಾಡಿದ್ದೀನಿ. ಆಳ್ವಿ ಬೀಜ ಅಂತ ಸಿಗುತ್ತೆ, ಅದು ತುಂಬಾ ಹೆಣ್ಣು ಮಕ್ಕಳಿಗೆ ಮಾತ್ರ ತುಂಬಾ ವರದಾನನೇ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಅದನ್ನ ಬಾಣಂತಿಯವರಿಗೆ ಸೊಂಟ ಸ್ಟ್ರೆಂತ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬೇಕಂತ ಮಾಡ್ಕೊಡ್ತಾ ಇದ್ರಂತೆ. ಇದು ನಾನು ಕೆಲವು ಡಾಕ್ಟ್ರಿಂದ ಈ ಅಂಶ ಇದರಲ್ಲಿ ಇದೆಯಾ? ಆ ಅಂಶ ಇದರಲ್ಲಿದೆ. ಸೊ ಹಾಗಾಗಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಉಪಯೋಗ ಆಗುತ್ತೆ, ಗಂಡು ಮಕ್ಳಿಗಂತೂ ಇದ್ದು ಜಾಸ್ತಿ ಉಪಯೋಗ ಆಗುತ್ತೆ. ಆಮೇಲೆ ಮೇಡಮ್ ಇದರಲ್ಲಿ ಮಂಜಿಷ್ಟಾದಿ ಅಂತ ಹೇಳಿದ್ರಿ, ಮಂಜಿಷ್ಟಾನು ಇದರಲ್ಲಿ ಮಿಶ್ರಣ ಆಗಿದೆ ಸರ್? ಮಂಜಿಷ್ಟಾನು ಮಿಶ್ರಣ ಆಗಿದೆ. ಈಗ ಕೆಲವೊಂದು ಸ್ಕಿನ್ ಅಂಡ್ ಹೇರ್ ಕಾಸ್ಮೆಟಿಕ್ಸ್ ನಾವು ತಗೊಂಡಾಗ ಏನಾಗುತ್ತೆ, ಈ ಪಿಂಪಲ್ಸ್ ಎಲ್ಲ ಆಗುತ್ತೆ, ಮತ್ತೆ ಆಕ್ನಿ ಪೋರ್ಸಸ್ ಎಲ್ಲ ಇರುತ್ತೆ. ಅದಕ್ಕೆಲ್ಲನೂ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು, ಬೇರೆ ಪ್ರಾಡಕ್ಟನ್ನು ತಗೊಂಡು ನೋಡಿ, ಅಲ್ಲಿ ಮಂಜಿಷ್ಟ ಅಂತ ಮೆನ್ಷನ್ ಮಾಡಿರ್ತಾರೆ. ಫೇಸ್ಗೆ ಹಾಕೋದ್ರಿಂದ ಪಿಂಪಲ್ಸ್ ರಿಮೂವ್ ಆಗುತ್ತೆ. ಸ್ಕಿನ್ ಹೇರ್ ಆಯಿಲ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಮಂಜಿಷ್ಟನ. ಹೇರ್ ಆಯಿಲ್ಗೆ ಯೂಸ್ ಮಾಡಿದಾಗ ನನ್ನ ಉದುರೋಗ್ತಾ ಇರೋ ಕೂದಲು ಮಂಜಿಷ್ಟ ಆಯಿಲ್ ನಾನು ಕೇಳಿರೋ ಪ್ರಕಾರ ನರೆ ಕೂದಲನ್ನು ಕಪ್ಪು ಮಾಡುವಂತ ಶಕ್ತಿ ಮಂಜಿಷ್ಟಾದಿ ಆಯಿಲ್ ಅಲ್ಲಿ ಇದೆ. ಆಯುರ್ವೇದ, ಯಾಕಂದ್ರೆ ಆಯುರ್ವೇದ ಲವರ್ ನಾನು, ಸೊ ಹಾಗಾಗಿ ಅದನ್ನ ಅಷ್ಟು ನಂಬುತ್ತೀನಿ. ಸೊ ಆ ಮಂಜಿಷ್ಟಾದಿ ಅಂಶನೂ ಇದರಲ್ಲಿದೆ. ಮಂಜಿಷ್ಟ, ಆಮ್ಲ, ಶ್ವೇತ ಮುಸ್ಲಿ ಅಂತ ಒಂದು ಪ್ರಾಡಕ್ಟ್ ಇದೆ ಸರ್. ಅದನ್ನ ಹಿಂದಿನ ಕಾಲದಲ್ಲಿ ಬಿಳಿ ಚಿನ್ನ ಅಂತ ಕರೀತಾ ಇದ್ರು. ಆಯುರ್ವೇದ ಪಂಡಿತರು ಅದನ್ನ ಬಿಳಿ ಚಿನ್ನ ಅಂತ ಕರೀತಾ ಇದ್ರು. ಅದನ್ನ ಕೆಜಿ ನೀವು ನಂಬ್ತಿರೋ ಇಲ್ವೋ 1600-700 ರೂಪಾಯಿ ಇದೆ ಪರ್ ಕೆಜಿ.
ಅಷ್ಟು ಕಾಸ್ಟ್ಲಿ ಐಟಮನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಅದು ನಮಗೆ ಹೃದಯ ರಕ್ಷಣೆ ಮಾಡುತ್ತೆ, ರಕ್ತ ಪರಿಚಲನೆ, ದೇಹದಲ್ಲಿ ರಕ್ತ ಪರಿಚಲನೆ ಸುಗಮವಾಗಿ ಆಗೋ ಥರ ಮಾಡುತ್ತೆ. ನೀಟಾಗಿ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಂದರೆ ಹಾರ್ಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಕರೆಕ್ಟ್ ಮೇಡಮ್. ಆಮೇಲೆ ಬ್ಲಡ್ ತಿಕ್ಕರ್ಸ್ ಈ ಥರ ಎಲ್ಲ ಹಾಕ್ತಾ ಇರುತ್ತೆ. ಅದೆಲ್ಲನೂ ಕರೆಕ್ಟಾಗಿ ಸುಸೂತ್ರವಾಗಿ ದೇಹದಲ್ಲಿ ರಕ್ತ ಪರಿಚಲನೆ ಆಗಬೇಕು. ಆ ರಕ್ತ ಪರಿಚಲನೆ ಆದಾಗ ನಮ್ಮ ಹೃದಯಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದ್ರಲ್ಲಿ ಕಚುಕ ಅಂತನೂ ಒಂದೇನೋ ಅಂಶ ಇದೆ ಅಂತ ನಾನು ಕೇಳ್ಪಟ್ಟೆ. ಕಚುಕ ಅಂದರೆ ಏನು ಇಲ್ಲ, ಹುಣಸೆ ಬೀಜ ಅಂತ. ಈಗ ಎಷ್ಟೋ ಜನ ಹುಣಸೆ ಹಣ್ಣಿನ ಸೀಸನ್ ಬಂದಾಗ ಅಥವಾ ಸಾಂಬಾರ್ಗೆ ಬೀಜನೂ ಕೂಡ ಇದ್ರಲ್ಲಿ ಹಾಕಿದ್ದಾರೆ ಮೇಡಮ್. ಕಾರಣ ಏನು ಅಂದರೆ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಜಾಯಿಂಟ್ಸ್ ಪೈನ್ ಇರುತ್ತೆ, ಅದನ್ನು ಸಮೇತ ಅದನ್ನು ರಿಮೂವ್ ಮಾಡುತ್ತೆ. ಈಗ ಎಷ್ಟೋ ಜನ ಅಯ್ಯೋ ಇದು ಹುಣಸೆ ಬೀಜ ಅಲ್ವಾ ಅಂತ ಆಚೆ ಕೆಜಿಗಳು ಬಿಸಾಕ್ತಾರೆ. ನಾನು ಅದನ್ನ ಹಾಲಲ್ಲಿ ನೆನೆಸಿ ಅದನ್ನ ಮೇಲ್ಗಡೆ ಇರ್ತಕ್ಕಂಥ ಬಣ್ಣ ಎಲ್ಲನೂ ತೆಗೆದು ಅದನ್ನ ವೈಟ್ ಫಾರ್ಮ್ ಮಾಡಿ ನಾನೇ ಅದನ್ನ ಪೌಡರ್ ಪ್ರಿಪೇರ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ವೆರಿ ನೈಸ್ ಮೇಡಮ್. ಸೊ ಹುಣಸೆ ಬೀಜದಿಂದನೂ ಇಷ್ಟೊಂದು ಅಂಶಗಳಿರುತ್ತೆ ಅಂತ ಖಂಡಿತವಾಗ್ಲೂ ನನಗೆ ಈ ಒಂದು ಪ್ರೊಸೆಸ್ನ ನೋಡಿದ್ಮೇಲೆ ಅರ್ಥ ಆಗ್ತಿರೋವಂಥದ್ದು. ನಾವು ಮನೇಲಿ ಎಷ್ಟೊಂದು ಸತಿ ಬಿಸಾಕ್ತೀವಿ. ಆ್ಯಂಡ್ ನಿಮಗೆ ಗೊತ್ತಾ, ಇದರಲ್ಲಿ ಕಿತ್ತಳೆ ಹಣ್ಣಿನ ಹಾಗೂ ದಾಳಿಂಬೆ ಸಿಪ್ಪೆ ಕೂಡ ಇದರಲ್ಲಿ ಮಿಶ್ರಣವಾಗಿದೆ ಅಂತ ಕೇಳ್ಪಟ್ಟೆ. ಸೊ ಇವೆರಡು ಅಂಶ ಯಾಕೆ ಮಿಶ್ರಣ ಮಾಡಿದ್ರೆ? ದಾಳಿಂಬೆ ಸಿಪ್ಪೆ ಇರಲಿ ಫಸ್ಟು. ನಾನೀಗ ಕಿತ್ತಳೆ ಸಿಪ್ಪೆ ಮತ್ತು ನಿಂಬೆ ಹಣ್ಣಿನ ಸಿಪ್ಪೆನ ಅದನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನಾವೇನು ಹುಳಿ ಹಣ್ಣುಗಳನ್ನ ಸೇವನೆ ಮಾಡ್ತೀವಿ ಆ ಹಣ್ಣಿಗಿಂತ ಹೆಚ್ಚಿಗೆ ಬೀಜ ಮತ್ತು ಸಿಪ್ಪೆ ಇದರಲ್ಲೇ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆನ ಆ್ಯಡ್ ಮಾಡಿದ್ದೀನಿ ಸರ್. ಬೇರೆ ಯಾವ ರೀತಿ ಅಂದರೆ ಈ ಮೂರು ಅಂಶಗಳು ಮಾತ್ರನಾ ಅಥವಾ? ಇಲ್ಲ ಸರ್, ದಾಳಿಂಬೆ ಸಿಪ್ಪೆನ ಆ್ಯಡ್ ಮಾಡಿದ್ದೀನಿ. ದಾಳಿಂಬೆಯಲ್ಲಿ ಇರ್ತಕ್ಕಂಥ ಬೀಜನ ಒಣಗಿಸ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ದಾಳಿಂಬೆ ಚಿಗುರು ಎಲೆ ಬರುತ್ತೆ ಅದನ್ನ ಆ್ಯಡ್ ಮಾಡಿದ್ದೀನಿ. ಇದು ಕ್ಯಾನ್ಸರ್ಗೆ ಸಮೇತ ಪ್ರಿವೆಂಟ್ ಬರ್ದೇ ಇರೋ ಥರ ರಕ್ಷಣೆ ಮಾಡುತ್ತೆ. ಆ ಥರ ಐಟಮನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಬಂದಿರೋರಿಗೆ ಬ್ಯಾಲೆನ್ಸ್ ಮಾಡುತ್ತೆ. ಈ ಎಲೆ ಏನು ಮಾಡುತ್ತೆ ಅಂದರೆ, ಈಗ ನಮಗೆ ಕ್ಯಾನ್ಸರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಆಲ್ರೆಡಿ ನಿಮ್ಗೆ ಇದೆ ಅಂತ ಅಂದರೆ, ನಾವು ಏನು ಆಪ್ರೇಷನ್ ಮಾಡಿದ್ರೂ ಒಳಗಡೆ ಕ್ಯಾನ್ಸರ್ ಸೆಲ್ಸ್ಗಳು ಅದಷ್ಟು ಅದೇನೆ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಆ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥ ಟೈಮಲ್ಲಿ ನಾವು ಈ ಪೌಡರ್ ಏನಾದರೂ ಸೇವಿಸಿದ್ದೆ ಆದರೆ ಆ ಸೆಲ್ಸನ್ನು ಅದು ಅಲ್ಲೇ ಕಿಲ್ ಮಾಡ್ತಾ ಇರುತ್ತೆ. ಏಕೆಂದರೆ ಆ ಥರದ ಇಂಗ್ರೀಡಿಯೆಂಟ್ಸ್ ನಾನು ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ವೆರಿ ನೈಸ್ ಮೇಡಮ್. ನೀವು ಇದನ್ನೆಲ್ಲ ಹೇಳ್ತಾ ಇದ್ರೆ ನಾಳೆ ತೊಗೊಂಡು ಇನ್ನೊಂದು 2 kg ಆರ್ಡ್ರ್ ಮಾಡಿ ತಿಂದ್ಬಿಡ್ಬೇಕು ಅಂತ ಅನಿಸುತ್ತೆ. ಅಂದರೆ ಅಷ್ಟು ರೀತಿಯ ಬೂಸ್ಟರ್ ಪ್ರಾಡಕ್ಟು ನೀವು ಆಗಿರುವಂಥದ್ದು. ಯಾಕಂತಂದರೆ ವೀಕ್ಷಕರೇ, ನಾನು ಒಂದು ಮಾತನ್ನು ನಿಮಗೆ ಹೇಳ್ತೀನಿ. ಕ್ಯಾನ್ಸರ್ ಸೆಲ್, ಯು ಟೇಕ್ ಇಟ್ ಎನಿ ಕಾಯಿಲೆ, ಯಾವುದೇ ರೋಗ ನೀವು ತೊಗೊಂಡ್ರು ಪ್ರತಿಯೊಂದು ಸೆಲ್ಸು ನಮ್ಮಲ್ಲಿ ಆಲ್ರೆಡಿ ಇದ್ದೇ ಇರುತ್ತೆ. ಅದನ್ನು ಉತ್ಪತ್ತಿ ಆಗೋದಕ್ಕೆ ನಾವು ಬಿಡಬಾರ್ದು. ಆ ಬಿಟ್ಟಾಗನೇ ಕ್ಯಾನ್ಸರ್ ಆಗಲಿ, ಬಿ ಪಿ ಆಗಲಿ, ಶುಗರ್ ಆಗಲಿ, ಅಥವಾ ಥೈರಾಯ್ಡ್ ಆಗಲಿ, ಅಥವಾ ಬೇರೆ ಯಾವುದೇ ಪ್ರಾಬ್ಲಮ್ಸ್ಗಳು ಈ ಸೆಲ್ಸ್ ಮುಖಾಂತರ ಬಂದೇ ಬರುತ್ತೆ. ಸೊ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಎಷ್ಟೋ ಕಾಯಿಲೆಗಳಿಗೆ ರಾಮಬಾಣವಾಗಿ ರಕ್ತ ಸಲೀಸಾಗಿ ಸಂಚಾರ ಮಾಡುವಂಥ ಪ್ರಾಡಕ್ಟು ಈ ಸ್ವಾಸ್ಥ್ಯ ವೃದ್ಧಿ. ಇದನ್ನು ಯೂಸ್ ನಾನು ಕೂಡ ಮಾಡಿದ್ದೀನಿ, ನಿಮಗೂ ಕೂಡ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳ್ತಾ, ಈ ಕಿತ್ತಳೆ ಹಣ್ಣಿನ ಸಿಪ್ಪೆಗಳಾಗಲಿ ಅಥವಾ ಈ ಕೆಲವೊಂದು ಹಣ್ಣಿನ ಸಿಪ್ಪೆಗಳನ್ನು ನಾವು ಯಾವಾಗಲೂ ಯೂಸ್ ಮಾಡಲ್ಲ. ಇದನ್ನು ಒಣಗಿಸಿ ಸರಿಸಮಾಗಿ ನೀಟಾಗಿ ತೊಳೆದು ನೀಟಾಗಿ ಪ್ರೊಸೆಸ್ನ ಮಾಡಿ ಅದರಲ್ಲಿರುವಂಥ ಕೆಲವು ರಾಸಾಯನಿಕ ಬಣ್ಣಗಳನ್ನು ತೆಗೆದು ಆ ಸಿಪ್ಪೆಗಳ ಮುಖಾಂತರ ಪೌಡರ್ ಫಾರ್ಮ್ ಆಗಿ ಈ ಒಂದು ಇದೆ. ಇನ್ನು ಒಂದು ಬೇರು ಅಂತ ಯಾವುದೋ ಹೇಳಿದ್ರಲ್ಲ ಮೇಡಮ್, ಏನು ಬೇರು ಅದು ಆ್ಯಕ್ಚುಲಿ? ಪುನರ್ರವ ಬೇರು ಅಂತ ಬರುತ್ತೆ ಸರ್. ಅದು ಕಣ್ಣಿಗೆ ಮಾತ್ರ ಹೇಳಿ ಮಾಡಿಸಿರ್ತಕ್ಕಂಥ ಔಷಧಿ. ಏಕೆಂದರೆ ಈಗಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಣ್ಣಿಂದೇ ಜಾಸ್ತಿ ಪ್ರಾಬ್ಲಮ್. ಏಕೆಂದರೆ ಮೊಬೈಲ್ ನೋಡ್ತಿರ್ತಾರೆ. ಈ ಚಿಕ್ಕ ಮಕ್ಕಳು ಆನ್ಲೈನ್ ಕ್ಲಾಸು, ಗೇಮು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಮೊಬೈಲನ್ನೇ ನೋಡ್ತಿರ್ತಾರೆ. ಮೊಬೈಲ್ ಇಲ್ಲ, ಟ್ಯಾಬ್ ತಗೋತಾರೆ. ಆಕ್ಚುಲಿ ಹುಟ್ಟಿರೋ ಮಕ್ಕಳಿಂದನೂ ಊಟ ಮಾಡ್ಸಕ್ಕೆ ಮೊಬೈಲೇ ಮೂಲ. ಅದು ಮಲ್ಕೋಬೇಕು ಅಂದ್ರೆ ಮೊಬೈಲಲ್ಲಿ ಯಾವ್ದಾದ್ರು ಒಂದು ಸಾಂಗ್ ಹಾಕಿದ್ರೆ ಮಾತ್ರ ಅದು ಕೇಳ್ತಾ ಮಲಗುತ್ತೆ. ಅಷ್ಟು ಜನರೇಷನ್ ಇಂಪ್ರೂವ್ ಆಗಿದೆ, ಚೇಂಜ್ ಆಗಿದೆ. ಆಮೇಲೆ ಈಗ ಮೊಬೈಲ್ ಇಲ್ಲ, ಟ್ಯಾಬ್ ಇಲ್ಲ, ಸಿಸ್ಟಮ್ ಇದೆ. ಸಿಸ್ಟಮ್ ನೋಡ್ಬೋದು. ಸಿಸ್ಟಮ್ ಇಲ್ಲ ಅಂದ್ರೆ ಎಂತ ಬಡವ್ರ ಮನೆಯಲ್ಲೂ ಟಿವಿ ಅಂತೂ ಇದ್ದೇ ಇರುತ್ತೆ. ಖಂಡಿತ ಕಂಪಲ್ಸರಿ. ಇದೆಲ್ಲ ಮಿಸ್ ಆಯ್ತು ಅಂದ್ರೆ ಟಿವಿ ಅಂತೂ ನೋಡ್ತಾರೆ. ಆ ಬ್ಲೂ ರೇಸು ನಮ್ಗೆ ಕಣ್ಣಿನ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಅದರಲ್ಲಿ ಪುನರ್ರವ ಅಂತ ಒಂದು ಆ್ಯಡ್ ಮಾಡಿದ್ದೀನಿ. ಅಳಲೆಕಾಯಿ ಅಂತಲೂ ಒಂದು ಆ್ಯಡ್ ಮಾಡಿದ್ದೀನಿ ಸರ್. ಅದು ತುಂಬ ನಮ್ಮ ಕಣ್ಣಿಗೆ, ದೇಹಕ್ಕಲ್ದಲ್ಲೇ ಕಣ್ಣಿಗೆ ತುಂಬ ನಮಗೆ ಉಪಯೋಗ ಆಗುತ್ತೆ. ಇನ್ನು ಈ ಬಿ ಪಿ ಶುಗರ್ ಕಂಟ್ರೋಲ್ ಆಗೋದಕ್ಕೆ ನೀವು ಕಿರಾತ ಕಟ್ಟಿ ಅಂತ ಒಂದು, ಈ ಹೆಸರು ಕೇಳ್ತಾ ಇದ್ರೆ ಆ್ಯಕ್ಚುಲಿ ಖುಷಿ ಆಗುತ್ತೆ. ಹೆಸರಲ್ಲಿ ಕಿರಾತ ಇದೆ, ಕಟ್ಟಿನೂ ಇದೆ. ಏನಿದು ಕಿರಾತ ಕಟ್ಟಿ ಮೇಡಮ್? ಸರ್, ಕಿರಾತ ಕಡ್ಡಿ ಏನಂದರೆ
ಅದು ನೋಡೋದಕ್ಕೆ ಇದು ಒಂದು ಕಡ್ಡಿನ ಎಲ್ಲೋ ಒಣಗಿ ಬಿದ್ದಿರ್ತಕ್ಕಂಥ ಒಂದು ಏನೋ ವೇಸ್ಟ್ ಪೀಸ್ ವೇಸ್ಟ್ ಕಡ್ಡಿ ಅಂತ ಅನ್ಕೋತೀವಿ. ಆ ಕಿರತ ಕಡ್ಡಿ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಲಿ ಏನೇನು ತ್ಯಾಜ್ಯ ವಸ್ತುಗಳಿರುತ್ತೆ, ಅಂದರೆ ಈಗ ನಾವು ಊಟ ಮಾಡಬೇಕಾದ್ರೆ ಕಲ್ಲು ಹೋಗಿರುತ್ತೆ, ಮಣ್ಣು ತಿಂದಿರ್ತೀವಿ, ಗೊತ್ತಿಲ್ಲದೆ ಕೂದಲು ಹೋಗಿರುತ್ತೆ, ಕೈ ತೊಳೆದಿರಲ್ಲ, ಎಷ್ಟೊಂದು ಡಸ್ಟ್ ಇರುತ್ತೆ, ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಅಲ್ಲಿ ನೀರು ಸಿಕ್ಕಿರಲ್ಲ, ಆಗ ನಾವೇನು ಮಾಡ್ತೀವಿ ಹಾಗೆ ತಿಂದಿರ್ತೀವಿ. ಅದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಸ್ಟೋರ್ ಆಗಿರುತ್ತೆ. ಸ್ಟೋರ್ ಆದಾಗ ಏನಾಗುತ್ತೆ, ಅದು ಹೊರಗಡೆ ಹೋಗಲ್ಲ. ನಾವು ಎಷ್ಟು ಬುದ್ಧಿವಂತರು ಅಂದರೆ ನಮಗಿಂತ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ತುಂಬ ಬುದ್ಧಿವಂತರು. ಅವ್ರು ಏನು ಮಾಡ್ತಾರೆ ಅಂದರೆ ಏನನ್ನ ಹೊರಗಡೆ ಕಳಿಸೋ ಕೆಪಾಸಿಟಿ ಇರುತ್ತೆ ಅಷ್ಟನ್ನು ಮಾತ್ರ ಕಳಿಸ್ತಾರೆ, ಇನ್ನು ಬೇರೆದೆಲ್ಲ ಅಲ್ಲೇ ಉಳಿಸ್ಕೊಂಡಿರ್ತಾರೆ. ಆ ಕೆಲಸನ ಈ ಕೆಲವೊಂದು ನಾರು ಬೇರುಗಳು ಮಾಡುತ್ತೆ. ಕೂದಲನ್ನ ಆಚೆ ಕಳಿಸುತ್ತೆ, ಸ್ಟೋನ್ಸನ್ನು ಆಚೆ ಕಳಿಸುತ್ತೆ, ದೇಹದಲ್ಲಿ ಬೇಡ ಅಂತ ಏನೇನು ಇರುತ್ತೆ ವಸ್ತುಗಳು ಅವನ್ನೆಲ್ಲನೂ ಈ ಕೆಲವೊಂದು ಆಯುರ್ವೇದಿಕ್ ಹರ್ಬ್ಸ್ ಏನಿದೆ ಆ ಕೆಲಸನ ಇವು ಮಾಡುತ್ತವೆ ಸರ್. ಯಾಕಂದರೆ ನಾನು ಕೇಳ್ಪಟ್ಟಂಗೆ ಕೆಲವರಿಗೆ ಮೇಡಮ್ ಈ ಕಿಡ್ನಿಲಿ ಸ್ಟೋನ್ಸ್ ಪ್ರಾಬ್ಲಮ್ ಇರುತ್ತೆ, ಆ್ಯಂಡ್ ಪಾಪ ಮಲಮೂತ್ರ ಜಾಗಗಳಲ್ಲಿ ಮಾಡೋ ಅಲ್ಲೂ ಸ್ಟೋನ್ ಆಗುತ್ತೆ, ಉರಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೂ ನಿಮ್ಮ ಪ್ರಾಡಕ್ಟ್ ಸ್ವಲ್ಪ ಸಹಾಯ ಮಾಡುತ್ತೆ ಅಲ್ವಾ ಸರ್? ಸ್ವಲ್ಪ ಅಲ್ಲ, 100%. ಯಾಕೆಂದರೆ ನಾನು ಈಗ ಅವ್ರ ವಾಯ್ಸ್ ರೆಕಾರ್ಡೇ ಕಳಿಸಿದ್ದಾರೆ, ಮೇಡಮ್ ನಿಮ್ಮ ಪ್ರಾಡಕ್ಟ್ ತೊಗೊಂಡ್ಮೇಲೆ ನಮಗೆ ತುಂಬ ಹೆಲ್ಪ್ ಆಗಿದೆ. ಅಷ್ಟು ರೀತಿಯ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಳನ್ನ ಇದು ಕ್ಲಿಯರ್ ಮಾಡ್ತಾ ಇದೆ. ಹೊಟ್ಟೆಯೇ ಸರ್ವಕ್ಕೂ ಮೂಲ. ನಿಮ್ಮ ಯಾವುದೇ ರೋಗ ತಗೊಳ್ಳಿ, ಇಟ್ ಕ್ಯಾನ್ ಬಿ ಎನಿಥಿಂಗ್, ಅದು ಶುರುವಾಗೋದು ಹೊಟ್ಟೆ ಮುಖಾಂತರ. ಸೊ ನೀವು ತಿನ್ನುವಂಥ ಊಟ ತುಂಬ ಮುಖ್ಯವಾಗಿರುತ್ತೆ. ಆ್ಯಂಡ್ ಈಗಿನ ಕಾಲದಲ್ಲಿ ನಾವು ತಿನ್ನುವಂಥ ಪ್ರತಿಯೊಂದು ಊಟ ಕೆಮಿಕಲ್ ಆಗಿದೆ. ನಾವು ಹೋಟ್ಲಿಗೆ ಹೋದರೆ ಅಲ್ಲಿ ಜಾಸ್ತಿ ಕೆಮಿಕಲ್ ಇರುತ್ತೆ, ಆ್ಯಂಡ್ ಕೆಲವು ಹೋಟ್ಲುಗಳು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರ್ತಾರೆ. ಬಟ್ ನೀವು ಹೇಳೋ ಪ್ರಕಾರ ನಾವು ಹೊರಗಡೆ ಸುತ್ತಾಡೋಂಥ ಜನಗಳು ಹಾಗೂ ಮನೆಯಿರುವಂಥ ಪ್ರತಿಯೊಬ್ಬರಿಗೂ ಎಸ್ಪೆಷಲಿ ಮೇಡಮ್, ಸುಮಾರು ಜನ ಗಂಡಸರಿಗೆ ನಾನು ತಿಳ್ಪಟ್ಟ ಬೇಡ ಅಂತಂದ್ರೂ ಹೊಟ್ಟೆ ಬಂದಿರುತ್ತೆ, ಬೇಕು ಅನ್ನೋ ಕೂದಲು ಬೇಗ ಉದುರೋಗಿರುತ್ತೆ. ಸೊ ಹೇರ್ ಫಾಲ್ಗೆ, ಹೇರ್ ಕಂಟ್ರೋಲ್ಗೆ ಏನಾದರೂ ಸರ್? ಅದರಲ್ಲಿ ಹೇರ್ ಫಾಲ್ಗೆ ಅಂದರೆ ಏರ್ ಫಾಲ್ ಆಗಿರೋದು ಕಂಟ್ರೋಲ್ ಆಗಬೇಕು ಮತ್ತು ಗ್ರೋತ್ ಆಗಬೇಕು ಅಂದರೆ ಆಮ್ಲನ ಆ್ಯಡ್ ಮಾಡಿದ್ದೀನಿ. ಮತ್ತು ಬಿಳಿ ದಾಸವಾಳದ ಎಲೆ, ಕೇಶರಾಶಿಗೆ ಹೇಳಿ ಮಾಡಿಸಿದ್ದು ಬಿಳಿ ದಾಸವಾಳ, ಕೆಂಪು ದಾಸವಾಳ, ಅದು ಎರಡನ್ನೂ ಆ್ಯಡ್ ಮಾಡಿದ್ದೀನಿ. ಐ ವುಡ್ ಸೇ ಸ್ವಾಸ್ಥ್ಯ ವೃದ್ಧಿ ಎಲ್ಲದಕ್ಕೂ ಒಂದು ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೇಡಮ್ ಅವ್ರು ಇಷ್ಟು ಹೇಳ್ತಿದ್ದಾರೆ ಅಂತಂದರೆ ಅದನ್ನು ನಾವು ಕೂಡ ನೋಡಿದ್ದೀವಿ, ಆ್ಯಂಡ್ ನಾನು ಪರಿಶೀಲನೆ ಮಾಡಿದ್ದೀನಿ. ನನ್ನ ಜವಾಬ್ದಾರಿ ಅದು, ನಮ್ಮ ವೀಕ್ಷಕರು ನಾವೇನೋ ತೋರಿಸ್ತಿದ್ದೀವಿ ಅಂತಂದರೆ ಹೇಗೆಲ್ಲ ಪ್ರೊಸೆಸ್ ಆಗುತ್ತೆ ಅಂತ. ಮೇಡಮ್ ಇದು ನೋಡಿ ಅಂತ ನಾನು ಲಿಸ್ಟನ್ನು ಅವ್ರಿಗೆ ತೋರಿಸಿದಾಗ, ಮೇಡಮ್ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾಗುತ್ತಾ ಅಂತ ಕೇಳಿದಾಗ ಆ ಡಾಕ್ಟ್ರು ಇನ್ನೇನು ಹಾಡ್ ಮಾಡೋದೇ ಇಲ್ಲಮ್ಮ, ಅಷ್ಟು ಹಾಡ್ ಮಾಡಿಬಿಟ್ಟಿದ್ಯಾ.